been going through the pastor epistle, 1 Timothy. ಸಭಾ ನಾಯಕರ ಪತ್ರಿಕೆಗಳು ಎಂಬುದಾಗಿ ಇರುವಂತಹ ಮೊದಲನೇ ತಿಮೋತಿಯವನಿಗೆ ಬರೆದ ಪತ್ರಿಕೆಯನ್ನ ನಾವು ನೋಡುತ್ತಾ ಬಂದೆವು. ಪಾಸ್ಟರ್ ಕುರುಬರಿಗೆ ಬರೆದ ಕುರುಬರ ಪತ್ರಿಕೆಗಳು. We are in chapter 3. ನಾವೀಗ 3ನೇ ಅಧ್ಯಾಯದಲ್ಲಿದ್ದೇವೆ. 1 Timothy, 2 Timothy and Titus is known as the pastoral epistles. 1 ತಿಮೋತಿ, 2 ತಿಮೋತಿ, ತೀತನಿಗೆ ಬರೆದ ಪತ್ರಿಕೆ ಇವೆಲ್ಲವೂ ಕೂಡ ಕುರುಬರಿಗೆ ಅಥವಾ ಕುರುಬರ ಪತ್ರಿಕೆಗಳು ಎಂಬುದಾಗಿ ನಾವು ಹೇಳಬಹುದು. But the order in which it is written is not like that. ಆದರೆ ಕ್ರಮ ಈ ರೀತಿಯಾಗಿ ಆತನು ಬರೆದಿಲ್ಲ. Is first Timothy, Titus and then lastly 2 Timothy. ಮೊದಲನೇ ತಿಮೋತಿ ತೀತನಿಗೆ ಬರೆದ ಪತ್ರಿಕೆ, ಅದಾದ ನಂತರ 2ನೇ ತಿಮೋತಿ ಕೊನೆಯಾದ ಪತ್ರಿಕೆ ಆಗಿದೆ. 2 Timothy is the last epistle of Apostle Paul. ಪೌಲನು ಬರೆದಂತಹ ಕೊನೆಯ ಪತ್ರಿಕೆ 2ನೇ ತಿಮೋತಿ ಆ ಒಂದು ಪತ್ರಿಕೆ ಆಗಿರುವಂತದ್ದಾಗಿದೆ. So these 3 epistles are related to the local assembly. ಈ 3 ಪತ್ರಿಕೆಗಳು ಅದು ಸ್ಥಳೀಯ ಸಭೆಗೆ ಅದು ಬರೆದಲ್ಪಟ್ಟಿರುವಂತದ್ದಾಗಿದೆ. ಲೋಕಲ್ ಸಭೆಗೆ ಸಂಬಂಧಪಟ್ಟದ್ದು. It's written to individuals, but it is about the local assembly and the behavior in the local assembly. ಈ ಒಂದು ಪತ್ರಿಕೆಗಳು ವೈಯಕ್ತಿಕವಾಗಿ ಬರೆದಲ್ಪಟ್ಟಾಗಿ ಸಹ ಇದು ಸಭೆಯಲ್ಲಿ ಅಂದ್ರೆ ಸ್ಥಳೀಯ ಸಭೆಯಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕೆಂಬುದಾಗಿರುವಂತಹ ಕ್ರಮಗಳ ಕುರಿತಾಗಿ ತಿಳಿಸಲ್ಪಟ್ಟಿರುವಂತಹ ಪತ್ರಿಕೆಗಳಾಗಿವೆ. In chapter 3 we looked at the qualification of the elders and the deacons. 3ನೇ ಅಧ್ಯಾಯ ಅಂದ್ರೆ 1ನೇ ತಿಮೋತಿ 3ನೇ ಅಧ್ಯಾಯದಲ್ಲಿ ಸಭಾ ಹಿರಿಯರು ಮತ್ತು ಸಭಾ ಸೇವಕರ ಅರ್ಹತೆಗಳನ್ನ ನಾವು ನೋಡುತ್ತಾ ಬಂದಿದ್ದೇವೆ. The elders are also called overseers. ಸಭಾ ಹಿರಿಯರನ್ನ ಮೇಲ್ವಿಚಾರಕರು ಎಂಬುದಾಗಿಯೂ ಕೂಡ ಬರೆಯಲ್ಪಟ್ಟಿದೆ. After telling about their qualification, then deacons qualifications are given. ಅವರ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ಅರ್ಹತೆಗಳನ್ನ ತಿಳಿಸಲ್ ನಂತರ ಸಭಾ ಸೇವಕರ ಅರ್ಹತೆಗಳನ್ನ ತಿಳಿಸಲ್ಪಟ್ಟಿದೆ. These are the only 2 offices in a local assembly. ಸ್ಥಳೀಯ ಸಭೆಯಲ್ಲಿ ಈ 2 ಒಂದು ಸೇವೆಯ ಒಂದು ಸ್ಥಾನ ಅಥವಾ ಒಂದು ಕೆಲಸ ಅದು ಇರುವಂತದ್ದಾಗಿದೆ. And now when we came to the end of the chapter, verse 14, 15, we are told about the behavior of every believer in the local church. ನಾವು 14 ಮತ್ತು 15ನೇ ವಚನದಲ್ಲಿ ಯಾವ ರೀತಿಯಾಗಿ ವಿಶ್ವಾಸಿಗಳು ಅಥವಾ ಸಭೆಯಲ್ಲಿ ಯಾವ ರೀತಿಗೆ ನಾವು ನಡೆದುಕೊಳ್ಳಬೇಕೆಂಬುದರ ಕುರಿತಾಗಿ ಅದು ತಿಳಿಸುವಂತಹ ವಚನಗಳಾಗಿದೆ. It was so important for Paul that before his visit to Ephesus, even if it is delayed, he wanted to write this truth to Timothy. ಈ ಎಷ್ಟು ಮುಖ್ಯವಾಗಿ ಅದು ಈ ಒಂದು ಸಂಗತಿಗಳು ಇದೆ ಎಂಬುದಾಗಿ ನೋಡುವಾಗ ಪೌಲನು ಅದು ಸ್ವಲ್ಪ ತಡವಾದರೂ ಸಹ ತಿಮೋತಿಯನಿಗೆ ಈ ಒಂದು ವಿಷಯಗಳನ್ನ ತಿಳಿಸಬೇಕೆಂಬುದಾಗಿ ಆತನು ಈ ಒಂದು ಪತ್ರಿಕೆಯನ್ನ ಆತನು ಬರೆದನು. Paul wanted to visit the church, but in case it is delayed, he is writing this important truth. ಪೌಲನು ಆತನು ಸಭೆಗೆ ಬಂದು ಆತನು ತಾನು ಭೇಟಿ ಮಾಡಬೇಕೆಂಬುದಾಗಿ ಆತನು ಇದ್ದನು. ಆದರೆ ಅದು ಮುಖ್ಯತ್ವವನ್ನು ಪಡೆದುಕೊಳ್ಳುವಂತ ಕಾರಣದಿಂದ ಆತನು ಬರೆದು ಆತನು ಕಳಿಸಿದನು. Let's read verse 14 and 15. 14-15 ನಾವು ಓದಿಕೊಳ್ಳೋಣ. ಬೇಗನೆ ನಿನ್ನ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆಯುಂಟು. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನ ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವು ಆಧಾರವೂ ಆಗಿದೆ. So we saw in these verses what is a church. What is a church? ಈ ಒಂದು ವಾಕ್ಯದಲ್ಲಿ ನಾವು ಸಭೆಯು ಏನು ಎಂಬುದಾಗಿ ನಾವು ನೋಡಿದ್ದೇವೆ. It is the house of God. ಸಭೆಯು ಅದು ಜೀವ ಸ್ವರೂಪನಾದ ದೇವರ ಮನೆಯಾಗಿದೆ. The house of the living God. ದೇವರ ಮನೆಯು ಜೀವ ಸ್ವರೂಪನಾದ ದೇವರ ಸಭೆಯು. And it is a pillar and ground of the truth. ಮತ್ತು ಸಭೆಯು ಅದು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. When we go to the assembly, when we go to the church, this understanding will
impact every behavior of ours in the local church. ಈ ಒಂದು ವಾಕ್ಯದ ಜ್ಞಾನವು ಅಂದ್ರೆ ಆ ಒಂದು ಅರ್ಥೈಸುವಿಕೆ ನಮ್ಮ ಸಭೆಯಲ್ಲಿ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದಕ್ಕೆ ಅದು ಪರಿಣಾಮವನ್ನ ಬೀರುವಂತದ್ದಾಗಿದೆ ನಮ್ಮ ಜೀವಿತದಲ್ಲಿ. We are coming to the house of the living God. ನಾವು ಬರುವಂತದ್ದು ಜೀವ ಸ್ವರೂಪನಾದ ದೇವರ ಮನೆಯಲ್ಲಿ, ಸಭೆಯಲ್ಲಿ. That will impact every behavior of ours. ಆ ಒಂದು ಸತ್ಯಾಂಶವು ನಮ್ಮ ಎಲ್ಲಾ ಒಂದು ನಡವಳಿಕೆಗಳು ಸಭೆಯಲ್ಲಿ ಯಾವ ರೀತಿಯಾಗಿರಬೇಕೆಂಬುದಾಗಿ ಅದು ಪರಿಣಾಮವನ್ನ ಬೀರುವಂತದ್ದಾಗಿದೆ. It will affect the time we come into the local church. ನಾವು ಸಭೆಗೆ ಬರುವಂತ ಸಮಯ ಯಾವ ರೀತಿಯಾಗಿ ನಾವು ನೋಡಿಕೊಳ್ಳುತ್ತೇವೆ ಅಥವಾ ಯಾವಾಗ ಬರುತ್ತೇವೆ ಎಂಬುದಾಗಿ ಅದು ಪರಿಣಾಮ ಬೀರುತ್ತದೆ. It will affect the way in which we dress when we come to the local assembly. ನಾವು ಸ್ಥಳೀಯ ಸಭೆಗೆ ನಾವು ಬರುವಾಗ ಯಾವ ರೀತಿಯಾಗಿ ಉಡುಪನ್ನ ತೊಟ್ಟು ನಾವು ಬರುತ್ತೇವೆ ಎಂಬುದಾಗಿ ನಾವು ನೋಡುತ್ತೇವೆ. It will affect our conversation. ಅದು ನಮ್ಮ ಮಾತಿನ ಮೇಲೆ ಪರಿಣಾಮ ಬೀರುವಂತದ್ದಾಗಿದೆ. It will impact our worship. ನಮ್ಮ ಆರಾಧನೆಯ ಮೇಲೆ ಅದು ಪರಿಣಾಮ ಬೀರುವಂತದ್ದಾಗಿದೆ. It will even affect whether we say Amen or not. ನಾವು ಆಮೇನ್ ಹೇಳುತ್ತೇವೋ ಇಲ್ಲವೋ ಎಂಬುದರ ಮೇಲೆ ಪರಿಣಾಮ ಬೀರುವಂತದ್ದಾಗಿದೆ. Today 90% of believers don't even say Amen at the end of the prayer. ಒಂದು ಪ್ರಾರ್ಥನೆ ಮಾಡುವಾಗ 90% ವಿಶ್ವಾಸಿಗಳು ಸಭೆಯಲ್ಲಿ ಮೌನವಾಗಿರುತ್ತಾರೆ. ಆಮೇನ್ ಎಂಬುದಾಗಿ ಹೇಳುವುದಕ್ಕೆ ಅವರು ಮುಂದೆ ಆಗುವುದಿಲ್ಲ. I can go on and tell you so many other behavior in the local church. ಇನ್ನು ಅನೇಕ ಸ್ಥಳೀಯ ಸಭೆಯಲ್ಲಿ ಅವರ ಅಂದ್ರೆ ಸಭಿಕರ ಒಂದು ಯಾವ ರೀತಿಯಾಗಿ ಅವರು ನಡೆದುಕೊಳ್ಳುತ್ತಾರೆ ಎಂಬುದಾಗಿ ಹೇಳುವುದಕ್ಕೆ ಪಟ್ಟಿಯೇ ಉಂಟು. So you and I need to know that the church is the house of the living God. ಆದ್ರೆ ನಾನು ನೀವು ಅರ್ಥ ಮಾಡಿಕೊಳ್ಳಬೇಕೇನೆಂದರೆ ಸಭೆಯು ಅದು ಜೀವ ಸ್ವರೂಪನಾದ ಮನೆ ಆಗಿದೆ. ದೇವರ ಮನೆ. Okay. ದೇವರ ಮನೆ ಆಗಿದೆ. So it is not a marketplace where I can come and go as I like. ಅದೊಂದು ಮಾರುಕಟ್ಟೆ ಅಲ್ಲ, ನಾವು ಸುಮ್ಮನೆ ನಮಗೆ ಇಷ್ಟ ಬಂದ ಹಾಗೆ ನಾವು ಬಂದು ಹೋಗುವುದಕ್ಕೆ. And it is also the ground and pillar of truth. ಸಭೆಯು ಅದು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. We are entrusted with the truth of the word of God. ನಮಗೆ ಆ ಒಂದು ದೇವರ ವಾಕ್ಯವೆಂಬ ಸತ್ಯವನ್ನ ನಮ್ಮ ಹಸ್ತಗಳಲ್ಲಿ ಆತನು ಅದನ್ನು ನಮಗೆ ದೇವರು ತಾನೇ ಕೊಟ್ಟಿದ್ದಾನೆ. Okay, this we have looked at 2 weeks back. ಇದನ್ನು ನಾವು 2 ವಾರಗಳ ಹಿಂದೆ ನೋಡಿದ್ದೇವೆ. And then we looked at verse 16 last week. We didn't complete. 16ನೇ ವಚನವನ್ನ ನಾವು ನೋಡಿದ್ದೇವೆ, ಅಂದ್ರೆ ಪೂರ್ಣವಾಗಿ ನಾವು ಅದನ್ನ 16ನೇ ವಚನವನ್ನ ನೋಡಿಲ್ಲ. Let's read verse 16 once more. 16ನೇ ವಚನವನ್ನ ಇದು ಮತ್ತೊಂದು ವರ್ತಿ ನಾವು ಓದಿಕೊಳ್ಳೋಣ. ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. This is an amazing truth which is called the mystery of godliness. ಈ ಒಂದು ಬಹಳ ಮುಖ್ಯವಾದಂತ ಅಥವಾ ಶ್ರೇಷ್ಠವಾದಂತ ಸತ್ಯಾಂಶ ನಾವು ನೋಡುತ್ತೇವೆ. ಏನೆಂದ್ರೆ ಸತ್ಯಾರ್ಥದ ಒಂದು ಮರ್ಮವು. This is in contrast with the mystery of iniquity in 2 Thessalonians 2:7. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ಇರುವಂತ ಆ ಒಂದು ಅಧರ್ಮದ ಒಂದು ಮರ್ಮವಾಗಿದೆ. ಈ ಒಂದು ದೇವ ಭಕ್ತಿಗೆ ಆ ಮರ್ಮಕ್ಕೆ ವಿರುದ್ಧವಾಗಿರುವಂತದ್ದಾಗಿದೆ. ಅಧರ್ಮ ಸ್ವರೂಪಿ ಬರಲಿಕ್ಕಿದೆ. There is a man of iniquity which is going to come. ಒಬ್ಬ ಅಧರ್ಮ ಸ್ವರೂಪನು ಆತನು ಈ ಲೋಕಕ್ಕೆ ಆತನು ಮುಂದೆ ಆತನು ಬರುವಂತನಾಗಿದ್ದಾನೆ. During the tribulation the antichrist will appear. ಒಂದು ಸಂಕಟ ಕಾಲದಲ್ಲಿ ಈ ಒಂದು ಕ್ರಿಸ್ತ ವಿರೋಧಿಯು ಆತನು ಕಾಣಿಸಲ್ಪಡುತ್ತಾನೆ. It is called the mystery of iniquity. ಅದು ಅಧರ್ಮದ ಒಂದು ಮರ್ಮ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ. Here it is the mystery of godliness. ಆದರೆ ಇಲ್ಲಿ ದೇವ ಭಕ್ತಿಗೆ ಸತ್ಯಾರ್ಥವು ಅಥವಾ ಮರ್ಮವು ಇದು ಎಂಬುದಾಗಿ ಇಲ್ಲಿ ತಿಳಿಸಲ್ಪಟ್ಟಿದೆ. What is the difference? ಇದಕ್ಕೆ ಎರಡಕ್ಕೂ ವ್ಯತ್ಯಾಸವೇನಿದೆ? Lucifer exalted himself and he wanted to be God. He wanted worship and he exalted and God brought him down.
ಲೂಸಿಫರನು ತಾನು ದೇವದೂತನಾಗಿ ಆತನು ಆರಾಧನೆಗೆ ಪಾತ್ರನಾಗಬೇಕು, ದೇವರ ಮೇಲೆ ಆತನು ಇರಬೇಕು ಎಂಬುದಾಗಿ ತನ್ನನ್ನೇ ತಾನು ಹೆಚ್ಚಳವನ್ನ ಪಡೆದುಕೊಳ್ಳುವುದಕ್ಕೆ ಆತನು ಮುಂದಾದನು. ಆದರೆ ಆತನನ್ನ ಪಟ್ಟಿರುವಂತದ್ದಾಗಿದೆ. His man, the Antichrist, is going to come and he will be revealed during the tribulation. ಮತ್ತು ಈ ಒಂದು ಕ್ರಿಸ್ತ ವಿರೋಧಿಯು ಆತನು ಸಂಕಟ ಕಾಲದಲ್ಲಿ ಆತನು ಕಾಣಿಸಲ್ಪಟ್ಟು ಆತನು ತನ್ನನ್ನೇ ಆತನು ಹೆಚ್ಚಳಪಡಿಸುವಂತದನ್ನು ನಾವು ನೋಡುತ್ತೇವೆ. He will proclaim himself as God and he asks people to worship him. ತನ್ನನ್ನೇ ತಾನು ದೇವರು ಎಂಬುದಾಗಿ ಆತನು ಹೇಳಿಕೊಂಡು ಜನರು ಆತನನ್ನು ಆರಾಧಿಸಬೇಕೆಂಬುದಾಗಿ ಆತನು ಮುಂದಾಗುವುದಕ್ಕೆ ಆತನು ಮಾಡುತ್ತಾನೆ. We have already looked at that in 2 Thessalonians, so I'm not going to repeat it. ಅದನ್ನ ನಾವು ಈಗಾಗಲೇ 2 ಥೆಸಲೋನಿಕದಲ್ಲಿ ನಾವು ನೋಡಿದ್ದೇವೆ. But here it's a mystery of godliness. ಆದ್ರೆ ಇಲ್ಲಿ ನಾವು ನೋಡುವಂತದ್ದು ಇದು ದೇವಭಕ್ತಿಯ ಸತ್ಯಾರ್ಥ ಅಥವಾ ಮರ್ಮವು ಆಗಿರುವಂತದ್ದಾಗಿದೆ. Then sixth aspect of the Lord Jesus Christ is mentioned in verse 16. ಈ ಒಂದು 16ನೇ ವಚನದಲ್ಲಿ 6 ಸಂಗತಿಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸಲ್ಪಟ್ಟಿದೆ. When Satan exalted, Christ humbled himself. We read that in Philippians chapter 2. ಸೈತಾನನು ಆತನು ತನ್ನನ್ನೇ ತಾನು ಹೆಚ್ಚಳಪಡಿಸಿಕೊಂಡನು, ಆದರೆ ನಮ್ಮ ಕರ್ತನು ಯೇಸು ಕ್ರಿಸ್ತನು ಆತನು ತನ್ನನ್ನೇ ತಗ್ಗಿಸಿಕೊಂಡನೆಂಬುದಾಗಿ ಫಿಲಿಪ್ಪಿ 2ರಲ್ಲಿ ನಾವು ಓದುತ್ತೇವೆ. So there are 6 aspects of the Lord Jesus Christ in this verse. ಈ ಒಂದು ವಚನ ಭಾಗದಲ್ಲಿ ಕ್ರಿಸ್ತನ ಕುರಿತಾಗಿ 6 ಸಂಗತಿಗಳನ್ನ ನಾವು ಇಲ್ಲಿ ನೋಡುತ್ತೇವೆ. And we looked at the first one last week. ಮೊದಲನೆಯದನ್ನ ನಾವು ನೋಡಿದ್ದೇವೆ ಕಳೆದ ಬಾರಿ. He was manifested in the flesh. ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. It talks about the incarnation of the Lord Jesus Christ. ಅದು ಕರ್ತನಾದ ಯೇಸು ಕ್ರಿಸ್ತನ ಒಂದು ಶರೀರಧಾರೆ ಅಥವಾ ನರಾವತಾರದ ಕುರಿತಾಗಿ ಮಾತನಾಡುತ್ತದೆ. You and I can never fully grasp what is involved in the incarnation of the Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ನರಾವತಾರದಲ್ಲಿ ಏನೆಲ್ಲ ಆ ಒಂದು ಸಂಗತಿಗಳು ಒಳಗೊಂಡಿದೆ ಎಂಬುದಾಗಿ ನಾವು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. We looked at least 14 amazing truths about the incarnation of Jesus Christ last week. ಕಳೆದ ವಾರ ಕನಿಷ್ಠ ಪಕ್ಷ 14 ಸಂಗತಿಗಳನ್ನ ಆತನು ತನ್ನನ್ನೇ ತಾನು ಮನುಷ್ಯಾವತಾರವಾಗಿ ಬಂದಂತದ ಕುರಿತಾಗಿ ನಾವು ನೋಡಿದ್ದೇವೆ. For anyone who is joined first time, I want to quickly say it without any explanation. ಈ ಒಂದು ವಿವರಣೆ ಇಲ್ಲದೆ ಈ ಹೊಸದಾಗಿ ಬಂದಿರುವಂತವರಿಗೆ ಈ ಒಂದು ಸಂಗತಿಗಳನ್ನ ಪಟ್ಟಿಯನ್ನ ನಾನು ತಿಳಿಸ್ತೇನೆ. First of all, the eternal God entered into time. ಮೊದಲನೇದಾಗಿ ನಿತ್ಯನಾದ ದೇವರು ಆತನು ಸಮಯಕ್ಕೆ ಒಳಗಾಗಿ ಬಂದನು. The omnipresent God limited himself to a place and a body. ಈ ಒಂದು ಸಾರ್ವಭೌಮನಾದಂತ ದೇವರು ಆತನು ತನ್ನನ್ನೇ ಆತನು ದೇಹದೊಳಗೆ ಆತನು ಮೀಸಲಾಗಿ ಆತನು ಮಿತಿಯಾಗಿ ಆತನು ಬಂದನು. Omnipresent means ಸರ್ವವ್ಯಾಪಿ. ಸರ್ವವ್ಯಾಪಿಯಾದಂತ ದೇವರು ತನ್ನನ್ನೇ ಆತನು ಒಂದು ಸ್ಥಳದಲ್ಲಿ ಆತನು ಇರುವ ಹಾಗೆ ದೇಹದಲ್ಲಿ ತನ್ನನ್ನೇ ಆತನು ಮುಡುಪಾಗಿ ಆತನು ಬಂದನು. Great God who fills heaven and earth compressed himself into a body. ಈ ಒಂದು ಪರಲೋಕ ಭೂಲೋಕವನ್ನ ಆವರಿಸುವಂತ ನಮ್ಮ ದೇವರು ಆತನು ಒಂದು ದೇಹದಲ್ಲಿ ತನ್ನನ್ನೇ ಸೀಮಿತ ಮಾಡಿಕೊಂಡು ಬಂದನು. Created of heaven and earth, the vast universe, visited the small tiny planet called earth. ಈ ಒಂದು ಭೂಪರಲೋಕಗಳನ್ನ ಸೃಷ್ಟಿ ಮಾಡಿದಂತ ನಮ್ಮ ದೇವರು ಆತನು ಈ ಒಂದು ಅಗಾಧವಾದಂತ ಈ ಒಂದು ಲೋಕದಲ್ಲಿ ಈ ಒಂದು ಸಣ್ಣದಾದಂತ ಒಂದು ಭೂಮಿ ಮೇಲೆ ನಮ್ಮನ್ನ ಆತನು ಸಂದರ್ಶಿಸುವುದಕ್ಕೋಸ್ಕರ ಬಂದನು. The earth is called a cosmic dust. ಭೂಮಿಯು ಒಂದು ಅಂತರಿಕ್ಷದಲ್ಲಿ ಒಂದು ಧೂಳಿನ ಸಮಕ್ಕೆ ಅದು ಇರುವಂತದ್ದಾಗಿದೆ ಎಂಬುದಾಗಿ ಕರೆಯುತ್ತಾರೆ. From the splendid palace of heaven, he came to a cattle shed. ಆ ಒಂದು ವೈಭವಯುತವಾದಂತ ಒಂದು ಅರಮನೆಯಿಂದ ಆತನು ಇಳಿದು ಆ ಒಂದು ಗೋದಲಿಯಲ್ಲಿ ಆತನು ಹುಟ್ಟುವುದಕ್ಕೆ ತನ್ನನ್ನೇ ಆತನು ತಗ್ಗಿಸಿಕೊಂಡು ಬಂದನು.
the omnipotent God, Sarvashaktanu, he became like a helpless baby, depending on his parents. ಆ ಸರ್ವಶಕ್ತನಾದ ದೇವರು ಆತನು ತನ್ನನ್ನೇ ಆತನು ತಗ್ಗಿಸಿಕೊಂಡು ಆ ಒಂದು ಆ ಯಾವ ಒಂದು ನಿಸ್ಸಹಾಯಕವಾದಂತ ಒಂದು ಮಗು ಯಾವ ರೀತಿಯಾಗಿ ತಂದೆ ತಾಯಿಗಳನ್ನ ಆತುಕೊಳ್ಳುವ ಹಾಗೆ ತನ್ನನ್ನೇ ಆತನು ಬರಿದು ಮಾಡಿಕೊಂಡು ಬಂದನು. Of course, when I say parents, his stepfather Joseph and his mother Mary. ಆ ತಂದೆ ತಾಯಿಗಳೆಂಬುದಾಗಿ ಹೇಳುವಾಗ ತಾಯಿಯಾದಂತ ಮರಿಯಳು ಮತ್ತು ಸಾಕು ತಂದೆಯಾದಂತ ಯೋಸೆಫನು ಅಂದ್ರೆ ಭೌತಿಕವಾದಂತ ತಂದೆ ತಾಯಿಗಳು. The omniscient, all-knowing God grew in wisdom and stature. We read in Luke chapter 2. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ಓದುವ ಪ್ರಕಾರ ಆ ಎಲ್ಲವನ್ನ ಸಾರ್ವಭೌಮನ್ ಎಲ್ಲವನ್ನ ಅರಿತಂತ ಸರ್ವಜ್ಞಾನಿಯಾದಂತ ದೇವರು ಆತನು ತನ್ನ ತಾನು ಆ ಒಂದು ಜ್ಞಾನದಲ್ಲಿಯೂ ವಿವೇಕದಲ್ಲಿಯೂ ಆತನು ಜ್ಞಾನದಲ್ಲಿಯೂ ಶರೀರದಲ್ಲಿಯೂ ಆತನು ಬೆಳೆದನು ಎಂಬುದಾಗಿ ನಾವು ಈ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಓದುತ್ತೇವೆ. Owner of the whole universe arrived as an unwelcome person in the world he made. ಈ ಒಂದು ಲೋಕಕ್ಕೆ ಒಡೆಯನಾದಂತ ಯಜಮಾನನಾದಂತವನು ಆತನು ಈ ಲೋಕಕ್ಕೆ ಆತನು ಬಂದಾಗ ಯಾರು ಕೂಡ ಆತನನ್ನ ಸ್ವೀಕರಿಸದೇ ಇರುವಂತ ಒಬ್ಬ ವ್ಯಕ್ತಿಯಾಗಿ ಆತನು ಬಂದನು. There's no room in the inn. ಆ ಒಂದು ಛತ್ರದಲ್ಲಿ ಸ್ಥಳವಿರಲಿಲ್ಲ ಆತನು ಹುಟ್ಟಿದಾಗ. Master of everything became a servant. ಎಲ್ಲದಕ್ಕೂ ಒಡೆಯನಾಗಿರುವಂತ ಆತನು ಗುಲಾಮನಾಗಿ ಆತನು ಬಂದನು. The Lord of glory veiled himself and came in a human body. ಮಹಿಮೆಯ ದೇವರು ತನ್ನನ್ನೇ ಆತನು ಆ ಒಂದು ಮುಸುಕು ಹಾಕಿಕೊಂಡ ಹಾಗೆ ಆತನು ತನ್ನನ್ನೇ ಆತನು ಒಂದು ದೇಹದಲ್ಲಿ ಆತನು ಬಂದನು. Lord of life, Jiva Dayaga, he came to die. ಜೀವದಾಯಕನಾದ ದೇವರು ಆತನು ಮರಣವನ್ನ ಹೊಂದುವುದಕ್ಕೋಸ್ಕರ ಬಂದನು. The infinitely high one came intimately close. ಈ ಒಂದು ಅಗಾಧದ ಒಂದು ದೂರದಲ್ಲಿ ಇರುವಂತಹ ದೇವರು ಆತನು ನಮ್ಮ ಹತ್ತಿರಕ್ಕೆ ಎಷ್ಟು ಹತ್ತಿರವಾಗಿ ನಿಖರವಾಗಿ ಆತನು ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. The unseen one became seen. ಯಾರು ದೇವರನ್ನು ಎಂದಿಗೂ ನೋಡಲಿಲ್ಲ, but in Christ we could see God. ಯಾರು ದೇವರನ್ನ ಎಂದಿಗೂ ನೋಡಲಿಲ್ಲ, ಆದರೆ ಕ್ರಿಸ್ತನಲ್ಲಿ ನಾವು ದೇವರನ್ನ ನಾವು ನೋಡುವುದಕ್ಕೋಸ್ಕರ ಆತನು ಬಂದನು. The object of God's delight, this is my beloved son, the object of angels' worship, came to this world, hungered, thirsty, and he slept in a boat. He worked in a carpenter's shed, and he never had the convenience you and I take it for granted. ಈ ಒಂದು ಕರ್ತನಾದ ಯೇಸು ಕ್ರಿಸ್ತನು ಆತನು ಆರಾಧನೆಗೆ ಪಾತ್ರನು, ದೇವದೂತರು ಆರಾಧಿಸುವಂತವರು, ತಂದೆಗೆ ಆತನು ಪ್ರಿಯನಾದಂತ ಮಗನಾದಂತ ದೇವರು ಆತನು ಈ ಲೋಕಕ್ಕೆ ಬಂದಾಗ ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡನೆಂಬುದಾಗಿ ನೋಡುವುದಾದ್ರೆ ಆತನು ಆ ಒಂದು ಹಸಿವು ಆತನಿದ್ದನು, ಬಾಯಾರಿಕೆಯಲ್ಲಿ ಇದ್ದನು, ಆತನು ಆ ಒಂದು ದೋಣಿಯಲ್ಲಿ ಆತನು ಮಲಗಿದನು. ನಮಗಿರುವಂತ ಸೌಕರ್ಯಗಳನ್ನ ಆತನು ಇದ್ದಂತ ಸಮಯದಲ್ಲಿ ಆತನಿಗೆ ಇರಲಿಲ್ಲ. The one whom the angels continually worship, saying, Holy, holy, holy Lord God Almighty. People could spit on him, they could beat him, they could bruise him, they could nail him, and finally they could kill him. ಯಾರನ್ನ ಪರಿಶುದ್ಧನು 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 ಎಂಬುದಾಗಿ ಆ ಒಂದು ತ್ರಿಯೇಕ ದೇವರನ್ನ ಆರಾಧಿಸುವಂತ ಈ ಒಬ್ಬ 2ನೇ ವ್ಯಕ್ತಿಯಾದಂತ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬಂದಾಗ ಆತನನ್ನ ಉಗುಳುವುದಕ್ಕೂ ಹೊಡೆಯುವುದಕ್ಕೂ ಕಡೆಗೆ ಶಿಲುಬೆಯಲ್ಲಿ ಆ ಒಂದು ಮೊಳೆಗಳಲ್ಲಿ ಆತನನ್ನ ಆ ಒಂದು ಶಿಲುಬೆಗೆ ಏರಿಸುವುದಕ್ಕೂ ಆತನು ತನ್ನನ್ನೇ ಆತನು ಬಿಟ್ಟುಕೊಟ್ಟನು. This is the amazing truth, the sum of the truth in his incarnation. ಈ ಒಂದು ನರಾವತಾರವನ್ನ ಎತ್ತಿಕೊಂಡು ಬರುವಂತ ಈ ಒಂದು ಸತ್ಯಾಂಶವನ್ನ ನಾವು ಈಗ ನೋಡಿದ್ದೇವೆ. ಅದರಲ್ಲಿ ಸ್ವಲ್ಪ ಸತ್ಯಾಂಶಗಳನ್ನ. It's a mystery all that the immortal dies. ಅಮರತ್ಯമുള്ളವನು ಸಾಯುವುದು. How can it be? ನಾವು ನೋಡುತ್ತೇವೆ ಇದೊಂದು ಮರ್ಮವೇ ಸರಿ.
ಹೇಗೆ ಎಂಬುದಾಗಿ ಕೇಳುವುದಾದರೆ, ಆತನು ಅಮರತ್ವವುಳ್ಳವನು, ಯಾವ ರೀತಿಯಾಗಿ ಆತನು ತನ್ನನ್ನೇ ಸ್ಮರಣ ಹೊಂದುವುದಕ್ಕೆ ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇವೆ. That is the truth. Some of the truth, I'm not exhausted. Some of the truth in the first statement, he manifested in the flesh. ಮೊದಲನೇ ಒಂದು ವಚನದಲ್ಲಿ, ಅಂದ್ರೆ ಮೊದಲನೇ ಭಾಗದಲ್ಲಿ ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನೆಂಬುದಾಗಿರುವಂತ ಮರ್ಮದಲ್ಲಿ ಕೆಲವು ಮರ್ಮಗಳನ್ನ ಅಥವಾ ಕೆಲವು ಸತ್ಯಾಂಶಗಳನ್ನ ಮಾತ್ರ ನಾನು ನೋಡಿದ್ದೇನೆ. So appeared in the body talks about the incarnation of Christ. ಆತನು ಶರೀರಧಾರಿಯಾಗಿ ಬಂದನು ಎಂಬುದಾಗಿ ಹೇಳುವಾಗ ಅದು ತಾನು ನರಾವತಾರವಾಗಿ ಆತನು ಬಂದದರ ಕುರಿತಾಗಿ ತಿಳಿಸುತ್ತದೆ. Secondly, we read about he was vindicated by the Spirit. ಎರಡನೆಯದಾಗಿ ಆತ್ಮ ಸಂಬಂಧವಾಗಿ ಆತನೇ ಎಂಬುದಾಗಿ ನೀತಿವಂತನೆಂಬುದಾಗಿ ಸ್ಥಾಪಿಸಲ್ಪಟ್ಟನು. This talks about his resurrection. ಅದು ಆತನ ಒಂದು ಪುನರುತ್ಥಾನದ ಕುರಿತಾಗಿ ಮಾತನಾಡುತ್ತದೆ. In Acts chapter 2, when Peter is preaching the gospel, he talks about he was raised by the Holy Spirit. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪೇತ್ರನು ಆತನು ಪ್ರಸಂಗವನ್ನ ಮಾಡುವಾಗ ಆತನು ಪವಿತ್ರಾತ್ಮನ ಬಲದಿಂದ ಎಬ್ಬಿಸಲ್ಪಟ್ಟನು ಎಂಬುದಾಗಿ ನಾವು ಓದುತ್ತೇವೆ. Romans 8:11 also talks about it. ಅದನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:11 ಕೂಡ ಅದನ್ನೇ ನಾವು ಓದುತ್ತೇವೆ. The one who Spirit has raised him. ಪವಿತ್ರಾತ್ಮನು ಆತನನ್ನ ಎಬ್ಬಿಸಿದನು. Romans 1:3 and 4. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3-4 3 talks about he being a son of David. 3ನೇ ವಚನದಲ್ಲಿ ಅದು ಯೇಸು ಕ್ರಿಸ್ತನು ದಾವೀದನ ಸಂತಾನದಲ್ಲಿ ಹುಟ್ಟಿದವನೆಂಬುದಾಗಿ ಅದು ತಿಳಿಸುತ್ತದೆ. That talks about his humanity, manhood. ಅದು ಆತನ ಒಂದು ಮನುಷ್ಯತ್ವದ ಕುರಿತಾಗಿ ಮಾತನಾಡುತ್ತದೆ. But verse 4 says that he was raised by the power of the Holy Spirit, proved himself to be the Son of God. ಆದ್ರೆ 4ನೇ ವಚನ ತಿಳಿಸುತ್ತದೆ, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. He is both Son of Man and Son of God. ನಾವು ನೋಡುತ್ತೇವೆ ಆತನು ಮನುಷ್ಯ ಕುಮಾರನು ಮತ್ತು ದೇವ ಕುಮಾರನು ಆಗಿದ್ದಾನೆ. So there was the ministry of the Holy Spirit in Jesus Christ, life on the earth, his life, his death and his resurrection. ಇಲ್ಲಿ ಪವಿತ್ರಾತ್ಮನ ಒಂದು ಸೇವೆಯನ್ನ ಆತನ ಜೀವಿತದಲ್ಲಿಯೂ ಆತನ ಒಂದು ಪುನರುತ್ಥಾನದಲ್ಲಿಯೂ ಆತನ ಪವಿತ್ರಾತ್ಮನ ಸೇವೆಯನ್ನ ನಾವು ನೋಡುತ್ತೇವೆ. When the angel came to Mary and Joseph, he said, this holy child that will be born by the power of the Holy Spirit. ಮರಿಯಳಿಗೆ ದೇವದೂತನು ಆತನು ಕಾಣಿಸಿಕೊಂಡಾಗ ಆತನು ಹೇಳಿದ್ದೇನೆಂದ್ರೆ, ನಿನ್ನ ಮೇಲೆ ನಿನ್ನಲ್ಲಿ ಬಂದಿರುವಂತ ಆ ಒಂದು ಶಿಶು ಮಗುವು ಅದು ಪವಿತ್ರಾತ್ಮನ ನೆರಳಿನಿಂದ ಆದದ್ದು ಎಂಬುದಾಗಿ. There were a lot of false teaching in the early century that Jesus was a man, Christ came to him at his baptism, and then before the death that Christ, a part of Jesus, left him, and it was only a man who died on the cross. ಈ ಒಂದು ಸುಳ್ಳಾದಂತ ಬೋಧನೆ ಇರುವಂತದ್ದಾಗಿತ್ತು ಆ ಒಂದು ಸಭೆಯ ಒಂದು ಕಾಲದಲ್ಲಿ. ಏನೆಂದರೆ ಕ್ರಿಸ್ತನು ಆತನು ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡಾಗ ಕ್ರಿಸ್ತನ ಆತ್ಮನು ಬಂದನು. ಆತನು ಶಿಲುಬೆಗೆ ಹೋದಾಗ ಆ ಆತ್ಮನು ಬಿಟ್ಟು ಹೋದನು. ಒಬ್ಬ ಮನುಷ್ಯನು ಮಾತ್ರ ಆತನ ಶಿಲುಬೆಯಲ್ಲಿ ಸತ್ತನೆಂಬುದಾಗಿ ಹೇಳುತ್ತಾರೆ. But here we are reading that the same Jesus who got baptized by John the Baptist is the same one who died on the cross and rose again from the death. ಯಾರು ಸ್ನಾನಿಕನಾದ ಯೋಹಾನನಿಂದ ಸಾಕ್ಷಿಯನ್ನ ಹೊಂದಿದನೋ ಅದೇ ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನನ್ನೇ ಆತನು ನಮ್ಮ ಪಾಪಗಳಿಗೋಸ್ಕರ ಸಮರ್ಪಿಸಿಕೊಂಡನು. That is the summary of vindicated by the Spirit. ಈ ಒಂದು ಆತ್ಮನಿಂದ ಆತನೇ ಎಂಬುದಾಗಿ, ಆತ್ಮ ಸಂಬಂಧದಿಂದ ಆತನೇ ಎಂಬುದಾಗಿ ಸ್ಥಾಪಿಸಲ್ಪಟ್ಟನು ಎಂಬುದಾಗಿ ಹೇಳುವಾಗ ಅದರ ಒಂದು ಚಿಕ್ಕ ವಿವರಣೆ ಇದಾಗಿದೆ. Thirdly, he was seen by angels. ಮೂರನೇದಾಗಿ ದೇವದೂತರಿಗೆ ಕಾಣಿಸಿಕೊಂಡನು. We see the ministry of the angels in the life of Jesus Christ in this world. ಈ ಒಂದು ಲೋಕದಲ್ಲಿ ಯೇಸು ಕ್ರಿಸ್ತನು ಆತನು ಮನುಷ್ಯ ಕುಮಾರನಾಗಿ ಆತನು ಈ ಲೋಕದಲ್ಲಿ ಇದ್ದಾಗ ದೇವದೂತರು ಯಾವ ರೀತಿಯಾಗಿ ಆತನಲ್ಲಿ ಬಂದು ಸೇವೆ ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. When he was born, the angels came and sang to the shepherds.
ಆತನು ಹುಟ್ಟಿ ಬಂದಾಗ ಈ ಲೋಕದಲ್ಲಿ ದೇವದೂತರು ಹಾಡನ್ನ ಹಾಡುತ್ತಾ ಬಂದರು. We see the ministry of the angels all through the life of Jesus Christ on the earth. ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಆತನು ಮಾಡುವಂತ ಎಲ್ಲಾ ಸೇವೆಯ ಎಲ್ಲ ದೇವದೂತರು ಆತನನ್ನ ಸೇವೆ ಮಾಡುತ್ತಿದ್ದರು. In the Gethsemane we see the ministry of the Holy Spirit. ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥನೆ ಮಾಡುವಂತ ಒಂದು ಸಮಯದಲ್ಲಿ ಒಂದು ದೇವದೂತರು ಸೇವೆಗೋಸ್ಕರ ಬಂದರು. But here seen by the angels is mainly about his exaltation to the heavenly realm. ಆದರೆ ಇಲ್ಲಿ ತಿಳಿಸಲ್ಪಟ್ಟಿರುವಂತಹ ದೇವದೂತರಿಗೆ ಕಾಣಿಸಿಕೊಂಡನು ಎಂಬುದಾಗಿ ಹೇಳುವಾಗ ಕ್ರಿಸ್ತನ ಒಂದು ಆರೋಹಣ ಮತ್ತು ಮಹಿಮೆಯಲ್ಲಿ ಆತನು ಇರುವಂತಹ ಒಂದು ಸ್ಥಿತಿಯಲ್ಲಿ ದೇವದೂತರು ಸಾಕ್ಷೀಕರಿಸುವಂತದನ್ನ ಅದು ತಿಳಿಸುತ್ತದೆ. Philippians 2:9-11 we will read. ಫಿಲಿಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9-11 ನಾವು ಓದಿಕೊಳ್ಳೋಣ. ಫಿಲಿಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9-11. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರು. So the things in heaven includes the many myriads of angels. ಅಲ್ಲಿ ನಾವು ಓದುತ್ತೇವೆ ಸ್ವರ್ಗ ಎಂಬುದಾಗಿ, ಸ್ವರ್ಗ ಮರ್ತ್ಯ ಪಾತಾಳಗಳೆಲ್ಲವರು, ಸ್ವರ್ಗದಲ್ಲಿ ಎಲ್ಲವರು ಎಂಬುದಾಗಿ ಹೇಳುವಾಗ ಕೋಟ್ಯಾನುಕೋಟಿ ದೇವದೂತರ ಸಂಖ್ಯೆಯನ್ನ ಕುರಿತಾಗಿ ಮಾತನಾಡುತ್ತದೆ. Colossians 2:15. ಕೊಲೋಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನ ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. Rulers and authorities are also another name for the angels, whether it is holy angels or unholy angels. ಅದು ಇಲ್ಲಿ ನಾವು ನೋಡುತ್ತೇವೆ ಏನೆಂದರೆ ದೊರೆತನಗಳನ್ನು ಅಧಿಕಾರಗಳನ್ನು ಎಂಬುದಾಗಿ ಹೇಳುವಾಗ ಅದು ಪರಿಶುದ್ಧ ದೇವದೂತರು ಮತ್ತು ಈ ಒಂದು ದೆವ್ವಗಳ ಕುರಿತಾಗಿಯೂ ಅದು ಮಾತನಾಡುವಂತದ್ದಾಗಿದೆ. Hebrews 1:6 the angels worship him. ಇಬ್ರಿಯರಿಗೆ ಬರೆದ ಪತ್ರಿಕೆ 1:6 ನಾವು ನೋಡುತ್ತೇವೆ ದೇವದೂತರು ಮಗನನ್ನು ಆರಾಧಿಸುತ್ತಾರೆ. So all through Jesus' ministry, his death, his resurrection, his ascension, he passed through the heavens and he is seen by the angels. ನಾವು ನೋಡುತ್ತೇವೆ ಕರ್ತನು ಆತನು ಈ ಲೋಕದಲ್ಲಿದ್ದಾಗ ಆತನ ಮರಣದಲ್ಲಿಯೂ ಆತನ ಒಂದು ಪುನರುತ್ಥಾನದಲ್ಲಿಯೂ ಆತನ ಆರೋಹಣದಲ್ಲಿಯೂ ಮಹಿಮೆಯಲ್ಲಿಯೂ ಆ ಒಂದು ದೇವದೂತರು ಎಲ್ಲವನ್ನ ಸಾಕ್ಷೀಕರಿಸಿದ್ದಾರೆ ಎಂಬುದಾಗಿ. Fourthly, he was preached among the nations. ನಾಲ್ಕನೆಯದಾಗಿ ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು. Now this is talking about the universal message of the gospel that is proclaimed from the day of Pentecost till his coming in the kingdom. ನಾವು ನೋಡುತ್ತೇವೆ ಈ ಒಂದು ವಿಷಯವು ಅದು ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಆರೋಹಣವಾಗಿ ಆತನು ಹೋದಾಗ ಪವಿತ್ರಾತ್ಮನು ಆತನು ಬಂದು ಸಭೆಯು ಪ್ರಾರಂಭವಾದ ಒಂದು ಸಮಯದಿಂದ ಕರ್ತನಾದ ಯೇಸು ಕ್ರಿಸ್ತನು ಆತನು ಎರಡನೇ ಬರೋಣ ಅಂದ್ರೆ ತನ್ನ ರಾಜ್ಯವನ್ನ ಸ್ಥಾಪಿಸುವುದಕ್ಕೋಸ್ಕರ ಬರುವವರೆಗೂ ಸಾರಲ್ಪಡುವಂತಹ ದೇವರ ಸಂದೇಶದ ಕುರಿತಾಗಿದೆ. From Pentecost to rapture, the gospel of the grace will be preached. ಪಂಚಾಶತ್ತಮ ದಿವಸದಿಂದ ಸಭೆ ಎತ್ತಲ್ಪಡುವಂತ ದಿವಸದವರೆಗೂ ಈ ಒಂದು ಕೃಪೆಯ ಒಂದು ಸುವಾರ್ತೆ ಅದು ತಿಳಿಸಲ್ಪಡುವಂತದ್ದಾಗಿದೆ. After the church is raptured, the gospel of the kingdom will be preached during the tribulation time. ಸಭೆಯು ಎತ್ತಲ್ಪಡ ನಂತರ ಈ ಒಂದು ಲೋಕದಲ್ಲಿ ರಾಜ್ಯದ ಸುವಾರ್ತೆ, ದೇವರ ರಾಜ್ಯದ ಸುವಾರ್ತೆಯು ಅದು ಸಾರಲ್ಪಡುತ್ತದೆ. My beloved brothers and sisters, there is no message like the gospel in any religion or any world. This is the only universal message for all mankind. ಈ ರೀತಿಯಾದಂತ ಸಾರ್ವತ್ರಿಕವಾದಂತ ಒಂದೇ ಸಂದೇಶ, ದೇವರ ಕೃಪೆಯ ಸಂದೇಶ ಯಾವ ಒಂದು ಧರ್ಮದಲ್ಲಿಯೂ ಯಾವ ಒಂದು ನಂಬಿಕೆಯಲ್ಲಿಯೂ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಎಲ್ಲಾ ಜನರಿಗೂ ಒಂದೇ ದೇವರ ಕೃಪೆಯ ಸಂದೇಶವಾಗಿದೆ.
Remember when Jesus was born, the angels sang and told the shepherds that this is a good news for all people. ಈ ಒಂದು ದೇವದೂತರು ಹಾಡುತ್ತಾ ಒಂದು ಕುರುಬರಿಗೆ ಈ ಒಂದು ತಿಳಿಸಿದಂತ ಸಂಗತಿ ಏನೆಂದ್ರೆ ಈ ಒಂದು ಶುಭ ಸಮಾಚಾರವು ಲೋಕದ ಜನರಿಗೆ ಅದಿದೆ ಎಂಬುದಾಗಿ, ಎಲ್ಲಾ ಜನರಿಗೆ. So we should be so thrilled about this message that we believed the gospel which is for all mankind. ಈ ಒಂದು ಎಲ್ಲಾ ಮನುಷ್ಯರಿಗೆ, ಮನುಜ ಕುಲಕ್ಕೆ ಇರುವಂತ ಒಂದೇ ಸಂದೇಶ, ಈ ಯಾವ ಒಂದು ಸಂದೇಶವನ್ನ ನಾವು ಇಟ್ಟುಕೊಂಡಿದ್ದೇವೆ ಅದರ ಕುರಿತಾಗಿ ನಾವು ಬಹಳ ಉತ್ಸುಕತೆಯಿಂದ ನಾವಿರಬೇಕು. And in chapter 1 of Timothy verse 15 we saw this is a trustworthy, deserving full acceptance that Christ Jesus came into the world to save sinners. 1 ತಿಮೋಥಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕ್ರಿಸ್ತ ಯೇಸು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು ಅದೇ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ ಪೌಲನು ತಿಳಿಸ್ತಾನೆ. ಸರ್ವ ಅಂಗೀಕಾರಕ್ಕೆ ಯೋಗ್ಯವಾಗಿರುವ ಇನ್ನೊಂದು ಸಂದೇಶ ಈ ಲೋಕದಲ್ಲಿ ಇಲ್ಲ. There is no message like this worthy of acceptance all over the world. ಇಡೀ ಲೋಕದಲ್ಲಿ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿರುವಂತ ಬೇರೆ ಸಂದೇಶವು, ಈ ಒಂದು ಸಂದೇಶವು ಬೇರೆ ಯಾವುದೂ ಇಲ್ಲ. It is worthy of acceptance. This is a phrase repeated in 1 Timothy. 1 ತಿಮೋಥಿ ಪತ್ರಿಕೆಯಲ್ಲಿ ಈ ಒಂದು ಆಗಿದೆ ಎಂಬುದಾಗಿರುವಂತ ಪದವು ಅನೇಕ ಬಾರಿ ತಿಳಿಸಲ್ಪಟ್ಟಿದೆ. ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು. ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು. See, when Jesus Christ died on the cross, he said, "It is finished." ಕರ್ತನು ಆತನು ಶಿಲುಬೆ ಮೇಲೆ ಆತನು ಮರಣವನ್ನ ಅಥವಾ ಪ್ರಾಣವನ್ನ ಆತನು ಬಿಡುವುದಕ್ಕಿಂತ ಮುಂಚೆ ಎಲ್ಲವೂ ತೀರಿತು ಎಂಬುದಾಗಿ ಆತನು ಕೂಗಿದನು. That is talking about his finished work for our redemption. ಅದು ನಮ್ಮ ಒಂದು ಬಿಡುಗಡೆಯ ಕಾರ್ಯವನ್ನ ಮುಗಿಸುವಂತ ಮಾತು ಆಗಿರುವಂತದ್ದಾಗಿದೆ. But there is an unfinished work. ಆದರೆ ಮುಗಿಸದೇ ಇರುವಂತ ಒಂದು ಕಾರ್ಯವೂ ಇದೆ. You know what that is? ಅದು ಯಾವುದಾಗಿದೆ? It is the proclaiming of the gospel. ಅದು ಈ ಒಂದು ಸುವಾರ್ತೆಯನ್ನ ಪ್ರಚುರಪಡಿಸುವಂತದ್ದಾಗಿದೆ. That unfinished work the Lord has left for you and I to do, not to the angels. ದೇವದೂತರಿಗೆ ಆ ಒಂದು ಇನ್ನೂ ಮುಗಿದೇ ಇರುವಂತ ಕೆಲಸವನ್ನ ಆತನು ಕೊಟ್ಟಿಲ್ಲ, ಮನುಷ್ಯರಾದಂತ ಅಥವಾ ವಿಶ್ವಾಸಿಗಳಿಗೆ ಆತನು ಕೊಟ್ಟಿದ್ದಾನೆ. You and I are his witnesses in this world. ನಾನು ಮತ್ತೆ ನಾವುಗಳು ಈ ಲೋಕದಲ್ಲಿ ದೇವರಿಗೆ ಸಾಕ್ಷಿಗಳಾಗಿದ್ದೇವೆ. And if you fail to do that, God has no other plan. ನೀವು ಅದನ್ನ ಮಾಡುವುದಕ್ಕೆ ಸೋತು ಹೋದರೆ ದೇವರಿಗೆ ಬೇರೆ ಯೋಜನೆ, ನಾವಲ್ಲದೆ ಬೇರೆ ಮುಖಾಂತರ ಮಾಡುವುದಕ್ಕೆ ಯೋಜನೆ ಇಲ್ಲ. So he is preached among the nations. ಅಲ್ಲಿ ನಾವು ನೋಡುತ್ತೇವೆ ಅನ್ಯ ಜನಗಳಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟವನು ಎಂಬುದಾಗಿ. The fifth one was believed on in the world. ಲೋಕದಲ್ಲಿ ನಂಬಲ್ಪಟ್ಟನು. You have to be very careful to read that. ನಾವು ಎಚ್ಚರಿಕೆಯಿಂದ ಇರಬೇಕು ಈ ಮಾತನ್ನ ನಾವು ಓದುವಾಗ. It doesn't say that believed on by the whole world. It doesn't say that. ಇಡೀ ಲೋಕವು ನಂಬಿದೆ ಎಂಬುದಾಗಿ ಅದು ತಿಳಿಸಲ್ಪಡುವುದಿಲ್ಲ. But believed on in the world. ಲೋಕದಲ್ಲಿ ನಂಬಲ್ಪಟ್ಟನು ಎಂಬುದಾಗಿದೆ. The whole world will not believe this. ಇದನ್ನ ಇಡೀ ಲೋಕದ ಜನರು ಈ ಒಂದು ಸಂದೇಶವನ್ನ ನಂಬುವುದಿಲ್ಲ. But when you look at Revelation, we see that from every tribe, every nation, every language, there will be saved people. ಆದರೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಈ ಎಲ್ಲಾ ಜನಾಂಗಗಳಲ್ಲಿಯೂ, ಎಲ್ಲಾ ಕುಲಗಳಲ್ಲಿಯೂ, ಎಲ್ಲಾ ಭಾಷೆಗಳಲ್ಲಿಯೂ ನಾವು ವಿಶ್ವಾಸಿಗಳು ಅಥವಾ ದೇವರನ್ನು ನಂಬಿರುವಂತವರು ಅಲ್ಲಿಂದ ಬಂದಿರುವಂತರಾಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ. In heaven, there will be people from every ethnic background, every tribe, every language, every caste. There will be people in heaven. ಪರಲೋಕದಲ್ಲಿ ನಾವು ನೋಡುತ್ತೇವೆ, ಲೋಕದಲ್ಲಿರುವಂತಹ ಸಕಲ ಕುಲ, ಭಾಷೆ, ಜನಾಂಗಗಳಿಂದಲೂ ಸಹ ಜನರು ಅವರು ವಿಶ್ವಾಸಿಗಳಾಗಿ ನೆರವು ಬಂದಿರುವಂತದನ್ನ ನಾವು ಪರಲೋಕದಲ್ಲಿ ಚಿತ್ರಣವನ್ನ ನಾವು ನೋಡುತ್ತೇವೆ. Believed on in the world. ಆ ಲೋಕದಲ್ಲಿ ನಂಬಲ್ಪಟ್ಟವನು. Not believed by everyone in the world. ಲೋಕದಲ್ಲಿರುವಂತ ಎಲ್ಲರೂ ನಂಬಲ್ಪಟ್ಟವನು ಎಂಬುದಾಗಿ ಅಲ್ಲ. But in the world, it will be
believed in the world. ಲೋಕದಲ್ಲಿ ನಂಬಲ್ಪಟ್ಟವನು. God's progressive fulfillment of the redemption will happen. ದೇವರ ಒಂದು ವಿಮೋಚನೆಯ ಒಂದು ಪ್ರಗತಿಪರವಾದಂತ ಕಾರ್ಯವು ಅದು ನಡೆಯುತ್ತಲೇ ಇರುತ್ತದೆ. Now when we look at it, we may look like a minority in the world. ನಾವು ಆದ್ರೆ ಈ ಲೋಕದಲ್ಲಿ ವಿಶ್ವಾಸಿಗಳು ನಾವು ಬಹಳ ಅಲ್ಪಸಂಖ್ಯಾತರಾಗಿ ನಾವು ಕಾಣಿಸಲ್ಪಡಬಹುದು. But don't be discouraged. ಆದರೆ ನಿರುತ್ಸಾಹ ಪಡಬೇಕಾಗಿಲ್ಲ. Look at Revelation 7:9. ಪ್ರಕಟಣೆ 7:9 ನೋಡಿರಿ. Revelation 7:9. ಪ್ರಕಟಣೆ 7:9 ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತಹ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನ ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು ಸಕಲ ಭಾಷೆಗಳನ್ನಾಡುವವರು ಆಗಿದ್ದಾರೆ. ಅವರು ಬಿಳಿ. So don't be discouraged if you think you are a minority. ನೀವು ಮೈನಾರಿಟಿ ಆಗಿದ್ದೀರಿ, ಅಲ್ಪಸಂಖ್ಯಾತರಾಗಿದ್ದೀರಿ ಎಂಬುದಾಗಿ ನಿರುತ್ಸಾಹವನ್ನ ಪಡಬೇಕಾಗಿಲ್ಲ. Look at Revelation 19:1. 19ನೇ ಅಧ್ಯಾಯ 1 ಕೂಡ ನಾವು ನೋಡೋಣ ಪ್ರಕಟಣೆ ಪುಸ್ತಕದಲ್ಲಿ. ಇದಾದ ಮೇಲೆ ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾ ಶಬ್ದವು ಎಂಬಂತೆ ಒಂದು ಶಬ್ದವನ್ನ ಕೇಳಿದೆನು. A great multitude. ದೊಡ್ಡ ಗುಂಪಿನ ಮಹಾ ಜನಾಂಗವು. Don't look at your immediate circumstance. There will be a great multitude in heaven from every language, every tribe, every group. ನಮ್ಮ ಒಂದು ಈಗಿನ ಸ್ಥಿತಿಯನ್ನ ನಾವು ನೋಡಬೇಕಾಗಿಲ್ಲ. ಎಷ್ಟು ಜನರು ನಮ್ಮ ಜೊತೆ ಇದ್ದಾರೆ, ವಿಶ್ವಾಸಿಗಳು ಸಭೆಯಲ್ಲಿ ಇದ್ದಾರೆ ಎಂಬುದಾಗಿ ಎಲ್ಲ. ಒಂದು ದಿವಸ ನಾವು ನೋಡುತ್ತೇವೆ ಪರಲೋಕದಲ್ಲಿ ದೊಡ್ಡ ಮಹಾ ಗುಂಪಿನ ಜನಾಂಗವು ಎಲ್ಲಾ ಕುಲ ಭಾಷೆ ಜನಾಂಗಗಳಿಂದ ಅಲ್ಲಿ ಬಂದಿರುವಂತರಾಗಿರುತ್ತಾರೆ. You cannot count that number. Is an innumerable number. ಅದನ್ನ ನಾವು ಎಣಿಸುವುದಕ್ಕೆ ಸಾಧ್ಯವಾಗದೇ ಇರುವಂತ ದೊಡ್ಡ ಗುಂಪಿನ ಜನಸಂಖ್ಯೆ ಆಗಿದೆ. He was believed in the world. ಲೋಕದಲ್ಲಿ ನಂಬಲ್ಪಟ್ಟನು. When we share the gospel, sometimes we don't see immediate fruit and we become discouraged sometimes. ನಾವು ಇದಕ್ಕಿದ್ದ ಸುವಾರ್ತೆಯನ್ನ ನಾವು ಹಂಚುವಾಗ ತಕ್ಷಣವೇ ನಮಗೆ ಒಂದು ಪ್ರತಿಫಲ ದೊರೆಯಕದೇ ಇರುವುದನ್ನ ನೋಡಿ ಕೆಲವು ಬಾರಿ ನಮಗೆ ನಿರುತ್ಸಾಹವಾಗಬಹುದು. Ecclesiastes 11:1 says, cast your bread on the water, after many days you will find it. ಪ್ರಸಂಗಿ ಪುಸ್ತಕ 11ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ರೊಟ್ಟಿಯನ್ನ ನೀರಿನ ಮೇಲೆ ಚೆಲ್ಲು, ಅನೇಕ ದಿವಸಗಳಾದ ನಂತರ ನಿನಗೆ ತಿರುಗಿ ದೊರೆಯುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. Their bread means seed. ರೊಟ್ಟಿ ಅಂದ್ರೆ ಬೀಜ, ಸುವಾರ್ತೆಯ ಬೀಜವನ್ನು ಸಾರಿರಿ. That's what it means. ಅಲ್ಲಿ ನಾವು ನೋಡುತ್ತೇವೆ ಆ ಒಂದು ರೊಟ್ಟಿಯನ್ನ ನೀವು ನೀರಿನ ಮೇಲೆ ಚೆಲ್ಲಿರಿ ಎಂಬುದಾಗಿ ಹೇಳುವಾಗ ಅದು ಸುವಾರ್ತೆಯ ಬೀಜವನ್ನ ನೀವು ಹಂಚಿರಿ, ಚೆಲ್ಲಿರಿ ಎಂಬುದಾಗಿ ಅರ್ಥವಾಗಿದೆ. Jesus Christ is believed on in the world. ಕರ್ತನಾದ ಯೇಸು ಕ್ರಿಸ್ತನು ಆತನು ಲೋಕದಲ್ಲಿ ನಂಬಲ್ಪಟ್ಟನು. Lastly it says is taken up in glory. ಕೊನೆಯದಾಗಿ ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. It talks about his ascension to the right hand of God the Father. ಅದು ಕ್ರಿಸ್ತನ ಒಂದು ಆರೋಹಣ, ಪರಲೋಕದಲ್ಲಿ ತಂದೆಯಾದ ದೇವರ ಬಲಗ ಪಾರ್ಶ್ವದಲ್ಲಿ ಕುಳಿತುಕೊಳ್ಳುವಂತದ್ದಾಗಿದೆ. Ephesians 4:10. ಎಫೆಸ 4:10. Ephesians 4:10. ಎಫೆಸದವರಿಗೆ ಬರೆದ ಪತ್ರಿಕೆ 4:10 ಕೂಡ ಓದಿಕೊಳ್ಳುವುದಾದರೆ, ಆ ಇಳಿದು ಬಂದವನು ಮೇಲಣ ಎಲ್ಲಾ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ, ಆದುದರಿಂದ ಸಮಸ್ತ ಲೋಕಗಳನ್ನ ತುಂಬಿದವನಾದನು. He is taken up in glory refers to his ascension. ಆತನು ಮಹಿಮೆಗೆ ಸೇರಿಸಲ್ಪಟ್ಟನೆಂಬುದಾಗಿ ಹೇಳುವಾಗ ಆತನ ಒಂದು ಆರೋಹಣದ ಕುರಿತಾಗಿ ಮಾತನಾಡುತ್ತದೆ. We have a high priest that has passed through the heavens. ನಮಗೆ ನಮ್ಮ ಮಹಾಯಾಜಕನು ಆತನು ಆ ಒಂದು ಆಕಾಶ ಮಂಡಲಗಳನ್ನ ಆತನು ದಾಟಿ ಹೋದಂತವನಾಗಿದ್ದಾನೆ. Philippians 2:9 and 10 we already read. It says he has a name above every name. ಫಿಲಿಪಿ 2:9-10 ವಚನದಲ್ಲಿ ನಾವು ನೋಡಿದ್ದೇವೆ, ಆತನಿಗೆ ಕೊಡಲ್ಪಟ್ಟಂತ ನಾಮವು ಅದು ಎಲ್ಲಾ ನಾಮಕ್ಕಿಂತ ಶ್ರೇಷ್ಠವಾದಂತ ನಾಮವಾಗಿದೆ. So when you look at this sixth aspect of the mystery of godliness,
ಈ ಒಂದು 6 ಅಂಶಗಳು ಅಂದರೆ ದೈವ ಭಕ್ತಿಗೆ ಇರುವಂತಹ ಮರ್ಮದ ಕುರಿತಾಗಿರುವಂತದ್ದನ್ನ ನೋಡುವಾಗ, if you look at it chronologically, ಅದನ್ನ ನೀವು ಕ್ರಮವಾಗಿ in the order, ಅದನ್ನ ಕ್ರಮವಾಗಿ ನೀವು ನೋಡುವಾಗ, manifested in the flesh talks about his incarnation. ಶರೀರಧಾರಿಯಾಗಿ ಬಂದನು ಪ್ರತ್ಯಕ್ಷನಾದನೆಂಬುದಾಗಿ ನೋಡುವಾಗ ಅದು ಆತನ ನರಾವತಾರದ ಕುರಿತಾಗಿ ಮಾತನಾಡುತ್ತದೆ. Justified in the spirit talks about his death, burial and resurrection. ಆತ್ಮ ಸಂಬಂಧವಾಗಿ ಆತನೇ ಎಂಬುದಾಗಿ ಸ್ಥಾಪಿಸಲ್ಪಟ್ಟನೆಂಬುದಾಗಿ ಹೇಳುವಾಗ ಆತನ ಒಂದು ಮರಣ, ಉಣುವಿಕೆ, ಪುನರುತ್ಥಾನದ ಕುರಿತಾಗಿ ಮಾತನಾಡುತ್ತದೆ. Seen by angels means his ascension into heaven. ಆತ್ಮ ಸಂಬಂಧ ದೇವದೂತರಿಗೆ ಕಾಣಿಸಿಕೊಂಡನೆಂಬುದಾಗಿ ಹೇಳುವಾಗ ಅದು ಆತನ ಆರೋಹಣದ ಕುರಿತಾಗಿ ಮಾತನಾಡುತ್ತದೆ. Preached among the Gentiles and believed on in the world means ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನೆಂಬುದಾಗಿ ಹೇಳುವಾಗ events that followed his ascension. ಆ ಒಂದು ಆರೋಹಣ ಆದ ನಂತರ ಆದಂತ ಸಂಗತಿಗಳ ಕುರಿತಾಗಿ ಮಾತನಾಡುತ್ತದೆ. In other words, from Acts chapter 2 onwards, what happened? ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆತನು ಆರೋಹಣವಾಗಿ ಮಹಿಮೆಗೆ ಸೇರಿಸಲ್ಪಟ್ಟ ನಂತರ ಸಭೆ ಅಪೊಸ್ತಲರ ಕೃತ್ಯ 2 ನಂತರ ಆದಂತ ಸಂಗತಿಗಳ ಸಮಯವನ್ನ ಅದು ತೋರಿಸುತ್ತದೆ. Finally received up in glory means ಕೊನೆಯದಾಗಿ ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನೆಂಬುದಾಗಿ ಹೇಳುವಾಗ he is already in glory now, ಆತನೀಗಾಗಲೇ ಮಹಿಮೆಯಲ್ಲಿದ್ದಾನೆ. but there is a coming day, ಆದರೆ ಒಂದು ದಿವಸ ಅದು ಬರುವುದಕ್ಕುಂಟು, when all his redeemed will be gathered together, raised from the dead and received up with him in glory. ಒಂದು ದಿವಸ ಆತನನ್ನ ನಂಬಿದಂತ ಎಲ್ಲಾ ಜನರು, ನಿದ್ರೆ ಹೋಗಿರುವಂತ ಎಲ್ಲಾ ಜನರು ಅವರು ಪುನರುತ್ಥಾನವನ್ನ ಹೊಂದಿ ಆತನ ಬಳಿಗೆ ಸೇರಿಸಲ್ಪಡುವಂತರಾಗಿರುತ್ತಾರೆ. In glory, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಡುತ್ತಾರೆ. Then only the mystery of godliness will be complete. ಆಗಲೇ ಆ ಒಂದು ದೇವ ಭಕ್ತಿಗಿರುವಂತ ಮರ್ಮವು ಅದು ಸಂಪೂರ್ಣವಾಗುವಂತದ್ದಾಗಿದೆ. Many believe that this statement was a hymn in the early church. They used to sing this. ಅನೇಕರು ಈ ರೀತಿಯಾಗಿ ಹೇಳುತ್ತಾರೆ, ಆದಿ ಸಭೆಯಲ್ಲಿ ಇದೊಂದು ಹಾಡಿನ ಹಾಗೆ, ಪದ್ಯದ ಹಾಗೆ ಅದಿರುವಂತದ್ದಾಗಿತ್ತು, ಅವರು ಹಾಡುತ್ತಿದ್ದರು ಎಂಬುದಾಗಿ. Today we have an English song says one day. ಇಂಗ್ಲಿಷ್ ನಲ್ಲಿ ಒಂದು ಹಾಡು ಉಂಟು, ಒಂದು ದಿವಸ ಎಂಬುದಾಗಿರುವಂತ ಹಾಡು. Living he loved me. ಆತನು ಜೀವಿಸುತ್ತಾ ಆತನು ನಮ್ಮನ್ನ ಪ್ರೀತಿಸಿದನು. Dying he saved me. ಆತನು ಸಾಯುವಾಗ ನಮ್ಮನ್ನ ಆತನು ರಕ್ಷಿಸಿದನು. Buried he carried my sins far away. ಆತನು ಹೂಣಲ್ಪಟ್ಟು ನಮ್ಮ ಪಾಪಗಳನ್ನ ಆತನು ಹೂಣಾಕಿದನು. Rising he justified freely forever. ಆತನು ಎದ್ದು ಅಂದರೆ ಪುನರುತ್ಥಾನವನ್ನ ಹೊಂದಿ ನಮ್ಮನ್ನ ನೀತಿವಂತನಾಗಿ ಆತನು ಸದಾಕಾಲ ಮಾಡಿದ್ದಾನೆ. One day he is coming, oh glorious day. ಆತನು ಒಂದು ದಿವಸ ತಿರುಗಿ ಬರುತ್ತಾನೆ, ಎಂತ ಒಂದು ಪ್ರಭಾವದ ದಿವಸ. It may be sooner than we think. ನಾವು ನೆನೆಸುವುದಕ್ಕಿಂತ ಅದು ಹತ್ತಿರವಾಗಿರಬಹುದು ಆ ಒಂದು ದಿವಸ. That is the mystery of godliness, much more than what our tiny brain can comprehend. ಅದೇ ದೇವ ಭಕ್ತಿಗಿರುವಂತ ಮರ್ಮವಾಗಿರುವಂತದ್ದಾಗಿದೆ. ನಮ್ಮ ಒಂದು ಚಿಕ್ಕದಾದಂತ ಈ ಒಂದು ಬುದ್ಧಿಗೆ ಅದು ಮೀರಿರುವಂತ ಈ ಒಂದು ಮರ್ಮವು ಅದಾಗಿದೆ. Is coming to take us to glory, maybe even tonight. ನಮ್ಮನ್ನ ಆತನ ಪ್ರಭಾವಕ್ಕೆ ಸೇರಿಸಲ್ಪಡುವುದಕ್ಕೋಸ್ಕರ ಆತನು ತಿರುಗಿ ಬೇಗನೆ ಬರುವಂತನಾಗಿದ್ದಾನೆ. ಈ ಒಂದು ರಾತ್ರಿಯೂ ಆತನು ಬರಬಹುದು. That's how we conclude chapter 3. ಈ ಒಂದು ಅಧ್ಯಾಯವನ್ನ ಈ ರೀತಿಯಾಗಿ ನಾವು ಮುಗಿಸುತ್ತೇವೆ. Now let us look at chapter 4 verse 1 to 5. Rohit can read that. ನಾವು 4ನೇ ಅಧ್ಯಾಯ 1ರಿಂದ 5ನೇ ವಚನವನ್ನ ಓದಿಕೊಳ್ಳೋಣ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನ ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂಥ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನ ಗ್ರಹಿಸಿದ್ದಾರೋ ಅವರು ಕೃತಜ್ಞತಾಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಆತನು ಉಂಟು ಮಾಡಿದ್ದೆಲ್ಲವೂ ಒಳ್ಳೆಯದೇ.
ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನ ನಿಷಿದ್ಧವೆಂದು ಹೇಳತಕ್ಕದಲ್ಲ. ದೇವರ ವಾಕ್ಯವನ್ನ ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ. Now in chapter 4, we are entering into a passage that talks about the prediction of apostasy. ಈ ಒಂದು 4ನೇ ಅಧ್ಯಾಯದಿಂದ 1ನೇ ವಚನದ 5ನೇ ವಚನದಲ್ಲಿ ನಾವು ನೋಡುವಂತ ಈ ಒಂದು ವಾಕ್ಯ ಭಾಗವು ನಂಬಿಕೆಯಿಂದ ಭ್ರಷ್ಟರಾಗಿ ಹೋಗುವಂತರ ಕುರಿತಾಗಿ ಮಾತನಾಡುತ್ತದೆ. Yeah, we already looked at that in 2 Thessalonians. Madabrashtade, there will be a departure from faith. ಈ ಒಂದು ಮತ ಭ್ರಷ್ಟತೆ ಅಥವಾ ನಂಬಿಕೆಯಿಂದ ಭ್ರಷ್ಟರಾಗುವಂತದ್ದರ ಕುರಿತಾಗಿ 2 ಥೆಸಲೋನಿಕದಲ್ಲಿ ಈಗಾಗಲೇ ನೋಡಿದ್ದೇವೆ. When you think about the church, ಸಭೆ ಎಂಬುದಾಗಿ ನೀವು ಆಲೋಚಿಸುವಾಗ, it is the repository. That means this is where the truth is stored in the world. ಈ ಲೋಕದಲ್ಲಿ ಸತ್ಯ ಎಂಬುದಾಗಿ ಅದು ಕಣಜವಾಗಿ ಸೇರಿಸಲ್ಪಟ್ಟಿದ್ದರೆ ಅದು ಸಭೆಯೇ ಆಗಿದೆ. It is the guardian of the truth in this world. ಸಭೆಯನ್ನ ಅಥವಾ ಸತ್ಯವನ್ನ ಕಾಯುವಂತಹ ಒಂದು ಕಾವಲುಗಾರರು ಆಗಿರುವಂತದ್ದಾಗಿದ್ದಾರೆ. Church must be aware of the strategies of the truth's enemies. ಈ ಒಂದು ಸತ್ಯಕ್ಕೆ ವಿರುದ್ಧವಾಗಿರುವಂತಹ ಈ ಒಂದು ಸಂಗತಿಗಳನ್ನ ಎಲ್ಲಾ ಒಂದು ವಿಷಯಗಳನ್ನ ಸಭೆಯು ಅದು ಅರಿತಿರಬೇಕು. God has already revealed it in the word of God what will happen in the end days. ದೇವರ ವಾಕ್ಯದಲ್ಲಿ ಕೊನೆಯ ದಿವಸಗಳಲ್ಲಿ ಏನಾಗುತ್ತದೆ ಎಂಬುದಾಗಿ ಈಗಾಗಲೇ ದೇವರ ವಾಕ್ಯ ತಿಳಿಸಲ್ಪಟ್ಟಿದೆ. Here Apostle Paul is saying the Spirit is expressly says in the later days, in the latter times, some will depart from the faith. ಇಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳು ಲಕ್ಷ್ಯಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. We are given enough warning in the scripture, not only in this passage, even by the Lord Jesus Christ when he was in this world. ಈ ಒಂದು ವಚನ ಭಾಗಗಳು ಮಾತ್ರವಲ್ಲ, ನಮಗೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆತನು ಈ ಒಂದು ವಿಷಯಗಳ ಕುರಿತಾಗಿ ಆತನು ನೇರವಾಗಿ ಆತನು ಮಾತನಾಡಿದ್ದಾನೆ. Let's read Mark 13:22. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 22ನೇ ವಚನವನ್ನ ನಾವು ಓದಿಕೊಳ್ಳೋಣ. Mark 13:22. ಮಾರ್ಕ 13:22ನ ನಾವು ಈ ರೀತಿಯಾಗಿ ಓದುತ್ತೇವೆ. ಏನೆಂದರೆ, ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. So the Lord himself warned about this coming apostasy. ಹಾಗೆ ಆತನು ಎಚ್ಚರಿಕೆ ಮಾತನಾಡಿ ಹೇಳಿದ್ದಾನೆ. In 2 Peter chapter 3, we read about Kuchodyakararu. Mockers will come and ask, where is the promise of his coming? 2 ಪೇತ್ರ 3ನೇ ಅಧ್ಯಾಯದಲ್ಲಿ ಆತನ ಬರೋಣವೆಂಬ ವಾಗ್ದಾನದ ಕುರಿತಾಗಿ ಏನಾಯಿತು ಎಂಬುದಾಗಿ ಪ್ರಶ್ನೆ ಕೇಳುವಂತ ಕುಚೋದ್ಯಗಾರರು ಬರುತ್ತಾರೆ. Paul himself in Acts 20 warned the Ephesian elders about the wolves coming from among them. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ ಪೌಲನು ಎಫೆಸದಲ್ಲಿರುವಂತ ಹಿರಿಯರಿಗೆ ಆತನು ಹೇಳುವಾಗ, ನಿಮ್ಮ ಮಧ್ಯದಿಂದಲೇ ತೋಳಗಳು ಅವರು ಏಳುತ್ತಾರೆ ಎಂಬುದಾಗಿ ಆತನು ವಾರ್ನಿಂಗ್ ಅಥವಾ ಎಚ್ಚರಿಕೆಯನ್ನು ಆತನು ಕೊಟ್ಟನು. In the 2 Thessalonians we have that warning. 2ನೇ ಥೆಸಲೋನಿಕದಲ್ಲಿಯೂ ಕೂಡ ನಮಗೆ ಆ ಒಂದು ಎಚ್ಚರಿಕೆ ಮಾತಿದೆ. The Spirit of God has taught this truth, predicted this truth by Jesus, by the apostles. So Paul is reminding that Spirit is expressly says that there will be a departure from faith in the last days. ಇಲ್ಲಿ ನಾವು ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು, ಅಪೋಸ್ತಲರು, ಶಿಷ್ಯರು, ಪೌಲನು ಸಹ ಆತನು ತಿಳಿಸುತ್ತಾನೆ. ಏನೆಂದರೆ, ದೇವರಾತ್ಮನು ಸ್ಪಷ್ಟವಾಗಿ ಮತಭ್ರಷ್ಟತೆಯ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ಸ್ಪಷ್ಟವಾಗಿ ಹೇಳುತ್ತಾನೆ. According to all these teachings, ಈ ಎಲ್ಲಾ ಒಂದು ಬೋಧನೆಗಳ ಆಧಾರವನ್ನಾಗಿಟ್ಟುಕೊಂಡು the situation will degenerate as the Christ coming is approaching. ಕ್ರಿಸ್ತನು ಆತನು ಬರುವುದಕ್ಕೆ ಹತ್ತಿರವಾಗುತ್ತಾ ಇರುವಂತ ಸಮಯದಲ್ಲಿ ಈ ಒಂದು ಸ್ಥಿತಿಗತಿಗಳು ಇನ್ನೂ ಕೆಟ್ಟದಾಗಿ ಹದಗೆಟ್ಟು ಹೋಗುವಂತದ್ದಾಗಿದೆ. Here it says in 1 Timothy, some will depart from the faith.
ಒಂದು ತಿಮೋತಿಯಲ್ಲಿ ನಾವು ನೋಡುತ್ತೇವೆ, ಕೆಲವರು ನಂಬಿಕೆಯಿಂದ ಭ್ರಷ್ಟರಾಗಿ ಹೋಗುತ್ತಾರೆ ಎಂಬುದಾಗಿ. In 1 Timothy 1:19, he already mentioned about some departing from the faith and make a shipwreck of their faith. Chapter 1 verse 19. 1:19 ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನ ಬಿಡದೆ ಹಿಡುಕೋ, ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನ ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಬಡದು ನಷ್ಟ ಪಡುವವರಂತೆ ಇದ್ದಾರೆ. So in 1 Timothy, it was some who will depart. 1 ತಿಮೋತಿಯಲ್ಲಿ ಕೆಲವರು ನಂಬಿಕೆ ಭ್ರಷ್ಟರಾಗುತ್ತಾರೆ. By the time Paul writes 2 Timothy, it is a majority who will depart. ಪೌಲನು 2ನೇ ತಿಮೋತಿಯನ್ನ ಬರೆಯುವಾಗ ಆ ಒಂದು ಅಷ್ಟರಲ್ಲಿ ಆತನು ಬರೆಯುತ್ತಾನೆ, ಗರಿಷ್ಠ ಪಕ್ಷ ಅನೇಕರು ಅವರು ನಂಬಿಕೆಯಿಂದ ಹೋಗುತ್ತಾರೆ ಎಂಬುದಾಗಿ. What is some in 1 Timothy became a big number in 2 Timothy. 1 ತಿಮೋತಿಯಲ್ಲಿ ಕೆಲವರು ಎಂಬುದಾಗಿ ಹೇಳುವಾಗ ಆ 2ನೇ ತಿಮೋತಿಯಲ್ಲಿ ಈಗ ದೊಡ್ಡ ಸಂಖ್ಯೆ ಆಗಿದೆ. And 2 Timothy 3:5 it says they will have the form of godliness. ಭಕ್ತಿಯ ವೇಷವಾಗುವರು. 2 ತಿಮೋತಿ 3:5 ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡವೆನ್ನುವವರು ಆಗಿರುವರು. So in chapter 4 now here it says they will depart from the faith, devoting themselves to deceitful spirits and teachings of demons. ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿ ಹೋಗುತ್ತಾರೆ. Now remember, this is not talking about true believers. These are hypocrites. These are people who profess to be believers, but they are not possessors of the truth. ಈ ಒಂದು ವಿಷಯ ಯಾರಿಗೆ ಬರೆಯಲ್ಪಟ್ಟಿದೆ, ಯಾರ ಕುರಿತಾಗಿ ಎಂಬುದಾಗಿ ಹೇಳುವಾಗ, ಇವರು ನಿಜ ವಿಶ್ವಾಸಿಗಳಲ್ಲ, ಇವರು ವಿಶ್ವಾಸಿಗಳೆಂದು ಹೇಳಿಕೊಂಡು ನಮ್ಮ ಮಧ್ಯದಲ್ಲಿ ಇರುವಂತವರಾಗಿದ್ದಾರೆ. ಆದರೆ ಸತ್ಯವನ್ನ, ಆ ಒಂದು ನಂಬಿಕೆಯನ್ನ ಅವರಲ್ಲಿ ಇರಿಸಿಕೊಳ್ಳದೇ ಇರುವಂತಹ ಜನರಾಗಿದ್ದಾರೆ. And then it talks in verse 2, through the insincerity of liars whose conscience are seared. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು. See, God's spiritual enemies, they don't come directly to confront. They will come in very deceiving way. ಈ ಒಂದು ದೇವರ ವಿರೋಧಿಗಳು ಅವರು ಬಹಳ ಕುಯುಕ್ತಿಯಿಂದ ಅವರು ಬರುವಂತರಾಗಿದ್ದಾರೆ. ವಂಚಿಸುವುದಕ್ಕೋಸ್ಕರ ನೇರವಾಗಿ ಅವರು ಬರುವುದಿಲ್ಲ. Remember Satan in the Garden of Eden? How did he approach Eve? ಈ ಅವಳ ಬಳಿಗೆ ಯಾವ ರೀತಿಯಾಗಿ ಏದೇನ್ ತೋಟದಲ್ಲಿ ಆ ಒಂದು ಸೈತಾನನು ಆಕೆ ಬಳಿಗೆ ಬಂದು ಮಾತನಾಡಿದ್ದು? Did he come and say that God is a liar, don't believe him? Did he say like that? ದೇವರು ಆತನು ಸುಳ್ಳುಗಾರನು ಎಂಬುದಾಗಿ ನೇರವಾಗಿ ಆತನು ಬಂದು ಹೇಳಿದನು? No, did he say that don't believe God, he is a liar? Did he say like that? ದೇವರನ್ನ ನಂಬಬೇಡ್ರಿ, ಆತನು ಸುಳ್ಳುಗಾರನು ಎಂಬುದಾಗಿ ಆತನು ನೇರವಾಗಿ ಹೇಳಿದನು? ಆತನು ಹೇಳಲಿಲ್ಲ. He came and asked Eve, has God really said that you should not eat? ದೇವರು ನಿಜವಾಗಿ ಈ ರೀತಿಯಾಗಿ ಹೇಳಿದನೋ, ನೀವು ಹಣ್ಣನ್ನ ತಿನ್ನಬಾರದು ಎಂಬುದಾಗಿ ಎಂಬ ಪ್ರಶ್ನೆಯನ್ನು ಆತನು ಕೇಳುತ್ತಾ ಆ ರೀತಿಯಾಗಿ ಮಾಡಿದನು. It was injecting a doubt in God's word. ದೇವರ ವಾಕ್ಯದಲ್ಲಿ ಒಂದು ಸಂಶಯವನ್ನ ಮೂಡಿಸುವುದಕ್ಕೋಸ್ಕರ ಆತನು ಕೇಳುವಂತ ಪ್ರಶ್ನೆ ಅದಾಗಿತ್ತು. This is Satan's standard operating procedure. He covers his lie in subtle way that many will be deceived. ಈ ರೀತಿಯಾಗಿ ಆತನು ಎಲ್ಲಾ ಒಂದು ಸಮಯದಲ್ಲಿ ತನ್ನ ಕುಯುಕ್ತಿಯನ್ನ ಕುತಂತ್ರವನ್ನ ಮಾಡುವಂತನಾಗಿದ್ದಾನೆ. ಬಹಳ ನಾಜೂಕಾಗಿ ಆತನು ಈ ಒಂದು ಸಂಗತಿಗಳನ್ನ ಮಾತನಾಡಿ ಆತನು ವಂಚಿಸುವವನಾಗಿದ್ದಾನೆ. Verse 3 says they forbid marriage and require abstinence from foods that God created to be received with thanksgiving by those who believe and know the truth. ಅವರನ್ನ ಮರಳುಗೊಳಿಸಿ ಮದುವೆಯಾಗಬಾರದು, ಇಂತಿಂತ ಆಹಾರವನ್ನ ತಿನ್ನಬಾರದು ಎಂಬುದಾಗಿ ಹೇಳುತ್ತಾರೆ. In the early church time, early century, there was a false teaching called Gnosticism. ನಾಸ್ಟಿಸಿಸಂ ಎಂಬುದಾಗಿರುವಂತ ತಪ್ಪಾದಂತ ಸುಳ್ಳಾದಂತ ಬೋಧನೆಯ ಆದಿ ಸಭೆಯ ಸಮಯದಲ್ಲಿತ್ತು.
In the summary of that is the spirit is good, but the matter is evil. ಈ ಒಂದು ಆತ್ಮವು ಒಳ್ಳೆಯದು, ಆದರೆ ಈ ಒಂದು ದೇಹವು ಅಥವಾ ದೇಹವು ಅದು ಕೆಟ್ಟದ್ದು ಎಂಬುದಾಗಿ ಅವರ ಒಂದು ಬೋಧನೆ ಅದಾಗಿತ್ತು. So they said sex and food are wrong. ಅವರು ಈ ಒಂದು ಲೈಂಗಿಕ ಸಂಪರ್ಕವು ಮತ್ತು ಆಹಾರವು ಅದು ತಪ್ಪು ಎಂಬುದಾಗಿರುವಂತ ಬೋಧನೆಯನ್ನ ಅವರು ಪ್ರಾರಂಭಿಸಿದರು. What is created by God, it's a normal desire for sex and food. ದೇವರು ತಾನೇ ನಮಗೆ ಕೊಟ್ಟಿರುವಂತಹ ಒಂದು ಲೈಂಗಿಕವಾದಂತ ಭಾವನೆಗಳು ಮತ್ತು ಆಹಾರವನ್ನ ಸ್ವೀಕರಿಸುವುದಕ್ಕೆ ದೇವರು ತಾನೇ ಅದನ್ನು ಕೊಟ್ಟಿದ್ದಾನೆ. So they forbid people to marry and ordered them to abstain from certain food. ಈ ರೀತಿಯಾಗಿ ಅವರು ಮದುವೆಯಾಗಬಾರದು ನೀವು ಎಂಬುದಾಗಿ ಮತ್ತು ಕೆಲವು ಆಹಾರ ಪದಾರ್ಥಗಳನ್ನ ತಿನ್ನಬಾರದು ಎಂಬುದಾಗಿ ಅವರನ್ನ ತಡೆ ಮಾಡುತ್ತಾರೆ. This was a problem in the Colossian church. Look at Colossians 2:21. ಕೊಲೋಸದಲ್ಲಿ ಆ ಒಂದು ಸಮಸ್ಯೆ ಇರುವಂತದ್ದಾಗಿತ್ತು. ಅಲ್ಲಿ ನೋಡ್ರಿ, ಕೊಲೋಸ 2:21 ಈ ಒಂದು ವಿಷಯವನ್ನ ಅಲ್ಲಿ ತಿಳಿಸಲ್ಪಟ್ಟಿದೆ. Colossians 2:21. ಇದನ್ನ ಹಿಡಿಯಬೇಡ, ಇದನ್ನ ರುಚಿ ನೋಡಬೇಡ, ಅದನ್ನ ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನ ಒಳಗಾಗ ಮಾಡಿಕೊಳ್ಳುವುದಕ್ಕೆ ಏಕೆ? These were the teachings coming from Gnosticism. ಈ ಎಲ್ಲಾ ಒಂದು ಬೋಧನೆಗಳು ನಾಸ್ಟಿಸಿಸಂ ಎಂಬ ಬೋಧನೆಯಿಂದ ಬರುವಂತದ್ದಾಗಿತ್ತು. There are church leaders today, or especially Roman Catholic Church, the Deep Pentecost Church, they are pastors and priests, don't marry. ವಿಶೇಷವಾಗಿ ಈ ಒಂದು ಕಾಲಘಟ್ಟದಲ್ಲಿಯೂ ಸಹ ಈ ಒಂದು ರೋಮನ್ ಕ್ಯಾಥಲಿಕ್ ಚರ್ಚ್ಗಳಲ್ಲಿ ಮತ್ತು ದಿ ಪೆಂಟಕಾಸ್ಟ್ ಎಂಬುದಾಗಿರುವಂತಹ ಚರ್ಚ್ಗಳಲ್ಲಿ ಮದುವೆ ಆಗಬಾರದು ಎಂಬುದಾಗಿ ಅವರು ನಿಬಂಧನೆಗಳನ್ನ ಹಾಕುತ್ತಾರೆ. They believe that if you stay without marriage, you are more holy and you are the bride of Christ by living like that. ನೀವು ಪರಿಶುದ್ಧರು ಎಲ್ಲರಿಗಿಂತಲೂ ಮತ್ತು ಕ್ರಿಸ್ತನ ಮೊದಲಿಂಗಿತಿಯಾಗಿ ನೀವಿರುತ್ತೀರಿ ಹೆಚ್ಚಾಗಿ ಎಂಬುದಾಗಿ ಅವರು ಆ ಒಂದು ಬೋಧನೆಯನ್ನ ತಿಳಿಸುತ್ತಾರೆ. There are groups like the Seventh-day Adventists that they don't drink tea. They think that you should not have this and that. Lot of dietary laws. ಈ ಒಂದು 70 ಅಡ್ವೆಂಟಿಸ್ಟ್ ಎಂಬುದಾಗಿರುವಂತ ಗುಂಪು ಅವರು ಸಹ ಇದನ್ನ ನೀವು ಕುಡಿಯಬಾರದು, ತಿನ್ನಬಾರದು, ಟಿ ಕುಡಿಬಾರದು ಎಂಬುದಾಗಿ ಅವರು ತಿಳಿಸಿ ಬಹಳ ನಿಯಮಗಳನ್ನ ಅವರು ಹಾಕುತ್ತಾರೆ. Paul calls it the doctrines of the demons. ಇದನ್ನ ಪೌಲನು ಅದನ್ನು ಯಾವ ರೀತಿಯಾಗಿ ಕರೆಯುತ್ತಾನೆ ನೋಡುವಾಗ ದೆವ್ವಗಳ ಬೋಧನೆ ಎಂಬುದಾಗಿ. God, when he created everything in Genesis 1:31, he says it is good. ಯೆಹೋವನು ಆತನು ಆದಿಕಾಂಡ 1:30 ಎಲ್ಲವನ್ನ ಸೃಷ್ಟಿಸಿದ ನಂತರ ಎಲ್ಲವೂ ಒಳ್ಳೆಯದಾಗಿ ಆತನು ನೋಡಿದನು. Whatever God created is good. ಯಾವುದನ್ನ ದೇವರು ಆತನು ಸೃಷ್ಟಿ ಮಾಡಿದ್ದಾನೋ ಅದು ಒಳ್ಳೆಯದೇ. It is God's verdict in Genesis 1:31. 1:39 ಆದಿಕಾಂಡ ಅದು ದೇವರ ಒಂದು ಘೋಷಣೆ ಅದಾಗಿತ್ತು. The same thing Paul is telling here, whatever God created is good. ಅದನ್ನೇ ಪೌಲನು ಇಲ್ಲಿ ಆತನು ತಿಳಿಸುತ್ತಿದ್ದಾನೆ, ಏನೆಂದರೆ ದೇವರು ಏನನ್ನ ಸೃಷ್ಟಿ ಮಾಡಿದ್ದಾನೋ ಅದು ಒಳ್ಳೆಯದೇ. So whether it is marriage or food, its normal use is good and you can take it gratefully, thank God. ಅಲ್ಲಿ ಆತನು ತಿಳಿಸುತ್ತಾನೆ, ಈ ಒಂದು ಮದುವೆಯು ಮತ್ತು ಆಹಾರವು ಅದನ್ನ ಸರಿಯಾಗಿ ನಾವು ಉಪಯೋಗಿಸುವಂತದ್ದಾದರೆ ಅದು ದೇವರಿಗೆ ಕೃತಜ್ಞತಾ ಸ್ತುತಿಯೊಡನೆ ನಾವು ಅದನ್ನ ಸ್ವೀಕರಿಸಬಹುದು ಎಂಬುದಾಗಿ. So the false teachers forbid marriage and tell them to abstain from some food. ಸುಳ್ಳು ಬೋಧಕರು ಅವರು ಮದುವೆ ಮಾಡಿಕೊಳ್ಳಬಾರದು ಎಂಬುದಾಗಿ ಹೇಳಿ ಕೆಲವು ಸಂಗತಿಗಳನ್ನ ಅಥವಾ ಪದಾರ್ಥಗಳನ್ನ ತಿನ್ನಬಾರದು ಎಂಬುದಾಗಿ ಹೇಳುತ್ತಾರೆ. Of course, man can abuse the good things God created. ದೇವರು ಸೃಷ್ಟಿಸಿರುವಂತ ಒಳ್ಳೆಯ ಸಂಗತಿಗಳನ್ನ ಮನುಷ್ಯನು ಆತನು ದುರುಪಯೋಗ ಮಾಡಿಕೊಳ್ಳಬಹುದು. Adultery is an abuse of the marital sexual relationship. ಈ ಒಂದು ಮದುವೆಯಲ್ಲಿ ಸೀಮಿತವಾಗಿರುವಂತ ಲೈಂಗಿಕ ಸಂಗತಿಯನ್ನ ಅದು ಹೊರಗೆ ತರುವಾಗ ಅದು ಒಂದು ವ್ಯಭಿಚಾರವಾಗಿ ಅದಾಗಿರುತ್ತದೆ. ಮನುಷ್ಯನು ಅದನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ. Gluttony, ಹೊಟ್ಟೆಬಾಕರಲ್ವಾ, that is an abuse of normal appetites for food. ಸಾಧಾರಣವಾಗಿ ನಾವು ಹೊಟ್ಟೆ ಹಸಿವಿಗೋಸ್ಕರ ತಿನ್ನುವಂತದ್ದನ್ನ ಮನುಷ್ಯರು ಅವರು ಹೊಟ್ಟೆ ಬಾಕರಾಗಿ ಹೆಚ್ಚಾಗಿ ತಿನ್ನುವಂತದ್ದನ್ನ ದುರುಪಯೋಗ ಪಡಿಸಿಕೊಳ್ಳುವುದನ್ನು ನೋಡುತ್ತೇವೆ. There can be abuse of the things that God has created for good.
ಒಳ್ಳೆಯದಕ್ಕೋಸ್ಕರ ದೇವರು ಸೃಷ್ಟಿಸಿದಂತ ಸಂಗತಿಗಳನ್ನ ದುರುಪಯೋಗ ಪಡಿಸಿಕೊಳ್ಳಬಹುದಾದಂತ ಸಾಧ್ಯತೆ ಇದೆ. Hebrews 13:4 says marriage is honorable in all. ಇಬ್ರಿಯರಿಗೆ ಬರೆದ ಪತ್ರಿಕೆ 13:4 ನಾವು ನೋಡುತ್ತೇವೆ ಮದುವೆಯು ಅಥವಾ ವಿವಾಹವು ಗೌರವವಾದದ್ದು ಎಂಬುದಾಗಿ. And marriage was instituted by God in the Garden of Eden before sin entered. ದೇವರು ಆವತ್ತನು ಮದುವೆಯನ್ನ ಅಂದ್ರೆ ಪಾಪವು ಬರುವುದಕ್ಕಿಂತ ಮುಂಚೆ ದೇವರು ತಾನೇ ಮದುವೆಯನ್ನ ಆತನು ಸ್ಥಾಪಿಸಿದನು. So these false teachers will tell you not to get married or don't eat this and that. ಇಲ್ಲಿ ನಾವು ನೋಡುತ್ತೇವೆ ಈ ತಪ್ಪಾದಂತಹ ಸುಳ್ಳು ಬೋಧಕರು ಬಂದು ನೀವು ಇದನ್ನು ತಿನ್ನಬಾರದು, ಮದುವೆ ಆಗಬಾರದು ಎಂಬುದಾಗಿ. So whatever God created is good, but the abuse of that should be rejected. ದೇವರು ಏನನ್ನ ಆತನು ಉಂಟು ಮಾಡಿದ್ದಾನೋ ಅದು ಒಳ್ಳೆಯದಾಗಿದೆ, ಆದರೆ ಯಾವುದನ್ನ ನಾವು ದುರುಪಯೋಗ ಪಡಿಸ್ತೇವೋ ಅದು ತಪ್ಪಾಗಿದೆ. Otherwise you receive it with thanksgiving. ಇಲ್ಲದಿದ್ದರೆ ಸಾಧಾರಣವಾಗಿ ನಾವು ಎಲ್ಲವನ್ನ ದೇವರಿಗೆ ಸ್ತೋತ್ರ ಸಲ್ಲಿಸಿ ನಾವು ಅದನ್ನ ತೆಗೆದುಕೊಳ್ಳಬಹುದು. A few minutes I will close it, okay? ನಾನು ಬೇಗನೆ ಮುಗಿಸ್ತೇನೆ. Especially some people in our Hindu beliefs around us, they won't eat certain meat. ಈ ಒಂದು ಹಿಂದೂ ಕೆಲವು ನಂಬಿಕೆಗಳಲ್ಲಿ ಅವರು ಕೆಲವು ಮಾಂಸವನ್ನು ಅವರು ತಿನ್ನುವುದಿಲ್ಲ. The main reason is because they consider that animal as God or reincarnation. ಅವರು ಯಾಕೆ ಎಂಬುದಾಗಿ ನೋಡುವಾಗ ಕೆಲವು ಆ ಒಂದು ಪ್ರಾಣಿಗಳು ದೇವರು ಅಥವಾ ಪುನರ್ಜನ್ಮವನ್ನು ಪಡೆದಿರುವಂತಹ ಸಂಬಂಧಿಗಳು ಎಂಬುದಾಗಿ ಅವರು ಎನ್ನಿಸ್ತಾರೆ. That is why they don't eat certain meat. ಆದ್ದರಿಂದ ಅವರು ಈ ಒಂದು ಪದಾರ್ಥಗಳನ್ನ ಅಥವಾ ಮಾಂಸವನ್ನ ತಿನ್ನುವುದಿಲ್ಲ. But as believers we know that everything God created is good. ಆದರೆ ವಿಶ್ವಾಸಿಗಳಾಗಿ ನಮಗೆ ತಿಳಿದಿದೆ ಎಲ್ಲವೂ ದೇವರು ಸೃಷ್ಟಿ ಮಾಡಿರುವಂತದ್ದು ಅದು ಒಳ್ಳೆಯದೇ ಎಂಬುದಾಗಿ. You can take it based on the word of God and by prayer. ಅದನ್ನ ನಾವು ದೇವರ ವಾಕ್ಯದ ಆಧಾರವಾಗಿ ಮತ್ತು ಪ್ರಾರ್ಥನೆ ಪೂರ್ವಕವಾಗಿ ಅದನ್ನು ಸ್ವೀಕರಿಸಬಹುದು. Genesis 1:28 says that marriage is instituted by God for the propagation of human life. ಮನುಷ್ಯರ ಒಂದು ಸಂತಾನ ವೃದ್ಧಿಗಾಗಿ ದೇವರು ಆತನು ಮದುವೆಯನ್ನ ಸ್ಥಾಪಿಸಿದನು. Genesis 9:3 says food is for the sustaining of life. ಆದಿಕಾಂಡ 9ನೇ ಅಧ್ಯಾಯದಲ್ಲಿ ಆಹಾರವು ಮನುಷ್ಯನನ್ನ ಅದು ನಡೆಸುವುದಕ್ಕೋಸ್ಕರ ಇರುತ್ತದಾಗಿದೆ. So the word of God, the first is by word of God, it is sanctified. ದೇವರ ವಾಕ್ಯದಿಂದ ಅದು ಪವಿತ್ರವಾಗುತ್ತದೆ. Food is sanctified based on the word of God. ದೇವರ ವಾಕ್ಯವನ್ನ ಹೇಳಿ ಪ್ರಾರ್ಥಿಸುವುದರಿಂದ ಪವಿತ್ರವಾಗುತ್ತದೆ. In Mark 7:19, when Jesus fed the multitude, he took the bread, he thanked God. ಮಾರ್ಕನು ಬರೆದ ಸುವಾರ್ತೆ 7:19 ನಾವು ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಆತನು ಸಲ್ಲಿಸಿ ಅದನ್ನು ಕೊಟ್ಟನು. Marriage is set apart in 1 Corinthians 7 and Hebrews 13:4 as honorable. 1 ಕೊರಿಂಥ 7 ಮತ್ತು ಇಬ್ರಿಯರಿಗೆ ಬರೆದ ಪತ್ರಿಕೆ 13ರಲ್ಲಿ ನಾವು ನೋಡುತ್ತೇವೆ ಇದು ಮಾನ್ಯವಾದದ್ದು ಎಂಬುದಾಗಿ ಮದುವೆಯು. So it is in the word of God. ದೇವರ ವಾಕ್ಯದಲ್ಲಿ ಅದೇ ತಿಳಿಸಲ್ಪಟ್ಟಿದೆ. Then lastly it says it is sanctified by prayer. ನಾವು ನೋಡುತ್ತೇವೆ ಕೊನೆಯದಾಗಿ ಅದು ಪ್ರಾರ್ಥನೆಯಲ್ಲಿಯೂ ಕೂಡ ಪವಿತ್ರವಾಗುತ್ತದೆ ಎಂಬುದಾಗಿ. The Lord Jesus Christ thanked God before giving the food. ಆಹಾರವನ್ನು ಕೊಡುವುದಕ್ಕೆ ಮುಂಚೆ ಕರ್ತನು ತಾನೇ ಆತನು ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ, ಪ್ರಾರ್ಥನೆ ಮಾಡುತ್ತಾನೆ. In Acts 27:35, when Paul was traveling in the ship after a storm, he took the bread, thanked God, and he ate. ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದನು ಪೌಲನು. Only a child of God will give thanks for food before he eat that. ಆತನು ತಿನ್ನುವುದಕ್ಕಿಂತ ಮುಂಚೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತದ್ದು ವಿಶ್ವಾಸಿ ಆತನು ಮಾಡುವಂತನಾಗಿದ್ದಾನೆ. Have you ever seen our neighbors, unbelievers, going to a restaurant and thanking God? Have you ever seen it? ನೀವು ನೋಡಿದ್ದೀರೋ ಯಾವಾಗಾದರೂ ಅನೇಕ ಅವಿಶ್ವಾಸಿಗಳು ಆ ರೆಸ್ಟೋರೆಂಟ್ ಗಳಿಗೆ ಹೋಗಿ ಆಹಾರಕ್ಕೆ ಸ್ತೋತ್ರ ಸಲ್ಲಿಸುವುದು? But you and I do that, or we should do it. ನೀವುಗಳು ಮಾಡಬೇಕು, ಮಾಡುವಂತವರಾಗಿದ್ದೇವೆ. Same way, before marriage we pray that God will bless the union of that man and woman. ಅದೇ ರೀತಿಯಾಗಿ ಆ ಒಂದು ಮದುವೆಗಿಂತ ಮುಂಚೆಯೂ ಸಹ ನಾವು ಪ್ರಾರ್ಥನೆ ಮಾಡುತ್ತೇವೆ ಅವರ ಒಂದು ಒಟ್ಟುಗೂಡಿಸುವಿಕೆ ಆಶೀರ್ವಾದದಾಯಕವಾಗಿರಲಿ ಎಂಬುದಾಗಿ.
Everything God made is good. Receive it with the prayer and with thanksgiving. ಕೃತಜ್ಞತಾ ಸ್ತುತಿಯೊಡನೆ ದೇವರ ವಾಕ್ಯವನ್ನ ಹೇಳಿ ಪ್ರಾರ್ಥಿಸುವಂತದ್ದನ್ನ ನಾವು ಮಾಡಬೇಕು. ಯಾಕೆಂದ್ರೆ ದೇವರು ಎಲ್ಲವನ್ನ ಆತನು ಸೃಷ್ಟಿ ಮಾಡಿದ್ದು ಒಳ್ಳೆಯದೇ ಆಗಿದೆ. So marriage life, if it is that is God's will for majority. ಮದುವೆ ಆಗುವಂತದ್ದು ದೇವರ ಒಂದು ಚಿತ್ತ, ಅದು ಅನೇಕರಿಗೆ ಅದು ಆಗಿರುವಂತದ್ದಾಗಿದೆ. Only a specially called people will be celibate like Apostle Paul. ಆದ್ರೆ ಕೆಲವು ಜನರು ಮಾತ್ರ ಅಪೊಸ್ತಲನ ಪೌಲನ ಹಾಗೆ ಉದಾಹರಣೆ ನೋಡುವಾಗ ಅವರು false teachings are coming up in the last days. ಅನೇಕರು ಅವರು ಒಬ್ಬಂಟಿಗರಾಗಿ ಇರುವಂತರಾಗಿದ್ದಾರೆ. ತಪ್ಪಾದಂತ ಬೋಧನೆಗಳು ಅದು ಬರುವಂತದ್ದಾಗಿದೆ ಕೊನೆಯ ದಿವಸಗಳಲ್ಲಿ. We are living in the last days. ಆ ಒಂದು ಕೊನೆಯ ದಿವಸಗಳಲ್ಲಿ ನಾವಿದ್ದೇವೆ. Let us be very careful and watch and study the word of God. ನಾವು ಎಚ್ಚರಿಕೆಯಿಂದಿದ್ದು ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುವವರಾಗಿರೋಣ. The Spirit explicitly, clearly says such time will come. ದೇವರಾತ್ಮನು ಸ್ಪಷ್ಟವಾಗಿ ಆತನು ಹೇಳುತ್ತಾನೆ ಆ ಒಂದು ಸಮಯಗಳು ಬಂದಿದೆ ಎಂಬುದಾಗಿ. Brothers and sisters, we are living in that time. ಆ ಒಂದು ಸಮಯದಲ್ಲಿ ನಾವಿದ್ದೇವೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. Let us know the word of God well so we can be people with discernment. ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ಅರಿತಿರುವವರಾಗಿರೋಣ. ನಾವು ವಿವೇಚನೆಯೊಡನೆ ನಮ್ಮ ವಿಶ್ವಾಸಿಯ ಜೀವಿತವನ್ನ ಜೀವಿಸೋಣ. Let us behave properly in the house of God, house of the living God. ದೇವರ ಮನೆಯಲ್ಲಿ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದಾಗಿ ನಾವು ತಿಳಿದುಕೊಳ್ಳುವವರಾಗಿರೋಣ. Let us be thrilled with the mystery of godliness about the person and the work of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿ, ಆತನ ಕಾರ್ಯದ ಕುರಿತಾಗಿ ನಾವು ಬಹಳ ಉತ್ಸುಕತೆಯಿಂದ ನಾವು ಈ ಜೀವನವನ್ನ ನಾವು ಜೀವಿಸೋಣ. Lord willing, we'll continue the study next week. ಕರ್ತನ ಚಿತ್ತವಿರುವುದಾದರೆ ನಾವು ಈ ಒಂದು ಅಧ್ಯಯನವನ್ನ ಮುಂದುವರಿಸುವವರಾಗಿರೋಣ.